ಇಡೀ ಜೀವಮಾನವೆಲ್ಲ ಕಾದಾಡುತ್ತಿದ್ದೇವೆ, ಆದರೆ ಎಂದೂ ಇಂತಹ ಸ್ವಾಗತವಿಲ್ಲ.
ಮನಸ್ಸಿನ ಬಾಗಿಲನ್ನು ತೆರೆದೇ ಇಟ್ಟಿದ್ದೇನೆ. ಅವರು ಬರುತ್ತಾರೆ, ಹೋಗುತ್ತಾರೆ. ಹಾಗಾದರೆ ಹೆಂಗಸರು ನಿನಗೆ ಒಂದು ರಾತ್ರಿಗೆ ಕಾವು ಕೊಡುವ ಮಾಂಸದ ಮುದ್ದೆ ಮಾತ್ರ ಆಗದೆ? ನಿಜ ನಿಜ. ದಿನದ ಕತ್ತಲಿನ ಭಾಗವನ್ನೆಲ್ಲ ಹೊಸ ಹೆಣ್ಣನ್ನು ಬಂಧಿಸಿ ಅಂದೆಗಿಡಿಸಿ ಬಿಸಾಡಿ ನಂತರ ಸೂರ್ಯೋದಯವನ್ನು ಕಾಣುತ್ತೇನೆ. ನಾನು ಕಚ್ಚಿ ರುಚಿ ನೋಡಿ ಬಿಸಾಡಿದ ಹಣ್ಣನ್ನು ಬೇರೆಯವರು ತಿಂದರೆ ನನಗಾಗತ್ತೆ. ಸೂರ್ಯವರ್ಣ ಗುಲಾಮರ ಹರಾಗಿದೆ ಎಂದು ಕನ್ನಡ ಎಲ್ಲಿ ಕಾಣುವುದೇ ಇಲ್ಲ. ನನಗೆ ಬಲಶಾಲಿ ಗುಲಾಮರು ಬೇಕಾಗಿದ್ದಾರೆ. ಅಂದರೆ ಒಂದು ಹೆಂಗಸೆ ಅಲ್ಲ, ಅದಲ್ಲ. ನಿಜಕ್ಕೂ ನನಗೊಬ್ಬ ಗುಲಾಮನ ಅವಶ್ಯಕತೆ ಇದೆ. ಒಬ್ಬ ಸಾರಥಿಯನ್ನು ನಿನ್ನೆ ಬಂದು ಹಾಕಿದೆ. ಗುಲಾಮರನ್ನು ತರುವ ಅಧಿಕಾರ ನಮಗಿಲ್ಲವಲ್ಲ? ನಿನ್ನೆ ಒಳ್ಳೆಯ ಸುಂದರಿಯಾದ ಗುಲಾಮರನ್ನು ಮೋಜಿಗಾಗಿ ಕರೆಸಿದ್ದೆ. ನನ್ನ ಸಾರಥಿ ಅವಳನ್ನು ಕಣ್ಣೆತ್ತಿ ನೋಡುವ ಪಗುರು ಮಾಡಿದ. ಒಬ್ಬರು ಮೂಸಿ ನೋಡಿದ ಹೂವನ್ನು ನಾನು ಮುಟ್ಟುವುದಿಲ್ಲ. ನಾನು ಬಿಸಾಕಿದ ಮೇಲೆ ಅವನು ಆರಿಸಿಕೊಂಡು ತಿನ್ನಬಹುದಾಗಿತ್ತು. ಚೆಕ್, ಅವನ ತಪ್ಪು ಸಹಿಸಲು ಅಸಾಧ್ಯವಾಗಿತ್ತು. ಕೊಂದೆ. ಈಗ ನನಗೆ ಬೇರೊಬ್ಬ ಗುಲಾಮನ ಅವಶ್ಯಕತೆ ಇದೆ. ನನಗೆ ಈಗ ಸಮಯವಿಲ್ಲ. ಸೂರ್ಯವನ್ನು ಬರದೆ ಹೋದರೆ ನಾನು ಕಾಯಲ್ಲ. ಹೌದೌದು, ರಂಗಮಂದಿರಕ್ಕೆ ತೆರಳಿ ಸುಂದರವಾದ ಯುವತಿಯನ್ನು ಆರಿಸಬೇಕಾಗಿದೆ ಅಲ್ವೇ? ಹೌದು ಬಸವದು, ನೀನು ಹೇಳಿದ್ದು ನಿಜ. 11 ವರ್ಷಗಳ ಸತತ ಹೋರಾಟದಿಂದ ಹಿಂದಿರುಗಿ ಬಂದಿದ್ದೇನೆ. ಮಳೆಗಾಲ ಕಳೆದ ಮೇಲೆ ಮತ್ತೊಂದು ಸಮರಕ್ಕೆ ಹೊರಡಲು ಆಜ್ಞೆಯಾಗಿದೆ. ಈ ಸುಂದರವಾದ ನಡುವಿನಲ್ಲಿ ನಾನು ಸುಖ ಪಡಬೇಕು. ರಣಾಂಗಣದ ಹತ್ತಿರದಲ್ಲೂ ಸುರಿಯದ ನೀವು ರಾಜಧಾನಿಯಿಂದ ಕಂಡಾಪಟ್ಟೆ ಆಜ್ಞೆಗಳನ್ನು ಕಳುಹಿಸಿಕೊಡುತ್ತೀರಿ. ನಿಮಗೇನು ಗೊತ್ತು ನಮ್ಮಂತಹ ಕಲಿಗಳ ಭವನೆ. ಖಂಡನಾಯಿತು. ಹಳೆಯದಲ್ಲಿ ನಾವು ರಣಾಂಗಣಕ್ಕೆ ಹೋಗಿದ್ದೇವೆ. ಇರಲಿರಲಿ, ಸಿಟ್ಟಾಗಬೇಡಿ. ನೀವು ದಣಿದಿದ್ದೀರಿ, ಬನ್ನಿ ನನ್ನೊಂದಿಗೆ ಸ್ವಲ್ಪ ಕುಡಿಯಿರಿ. ಸೂರ್ಯಾಸ್ತಕ್ಕಿಂತ ಮುಂಚೆ ನಾನು ಕುಡಿಯುವುದಿಲ್ಲ. ಹಾಗಾದರೆ ನಾವೊಬ್ಬರೇ ಕುಡಿಯಬೇಕಾಗುತ್ತದೆ. ನನ್ನ ಪ್ರಣಾಮ. ತಡವಾಗುವುದಕ್ಕಾಗಿ ಶಿಶುಮಾರ, ನಾನು ನನ್ನ ಗುಲಾಮರನ್ನು ಹಾಜರುಪಡಿಸಬೇಕು. ಕೇಳಿರಿ ಕೇಳಿರಿ, ಮಹಾರಾಜನ ಅನುಗ್ರಹ ಮೇರೆಗೆ ಗುಲಾಮನಾದ ಒಂದು ಕಡಿಕೆ ಹರಾಜು ಈಗ ನಡೆಯುವುದು. ಹೆಂಗಸೆ, ಏನು ನಿನ್ನ ಹೆಸರು? ಯಾರಿಗೆ ಹುಡುಗ ತಂದೆ? ಸೂರ್ಯವರ್ಮ. ಹಾಗೆಂದರೆ ಮತ್ತೆ ಕಡೆ ನಮ್ಮ ಮನೆ ಎಲ್ಲ ಗಂಡಾಳುಗಳು ಒಂದಲ್ಲ ಒಂದು ಬಾರಿ ಆಕೆಯೊಂದಿಗೆ ಮಲಗಿದ್ದಾರೆ. ಹಾಗಿದ್ದು ಇನ್ನೂ ಬಿಸಿ ಬಿಸಿಯಾಗಿದ್ದಾಳೆ. ನೋಡಿ ಸರಿ, ಬೆಲೆ ಎಷ್ಟು? ಕೇವಲ 1,000 ನಾಣ್ಯಗಳು. ಬಹಳವಾಯಿತು. 1,000ಕ್ಕೆ ತಾಯಿ ಮಗ ಇಬ್ಬರೂ ಸಿಗುತ್ತಾರೆ. ಮಾರುಕಟ್ಟೆಯಲ್ಲಿ ಗುಲಾಮರ ಬೆಲೆ ಬಹಳ ಕಡಿಮೆಯಾಗಿದೆ. ಪ್ರಾಣಿಗಳಿಗಿಂತ ಕಡಿಮೆ. ಯುದ್ಧ ನಡೆದೇ ಇರುತ್ತೆ. ಮಾರುಕಟ್ಟೆ ಯುದ್ಧ ಕೈದಿಗಳಿಂದ ತುಂಬಿ ಗುಲಾಮರ ಬೆಲೆ ತನ್ನಷ್ಟಕ್ಕೆ ತಾನೇ ಇರಲಿ. ಆದರೆ ಇವರು ಮಾರುಕಟ್ಟೆ ಮಾರಗಳನ್ನು ನಂಬಿದರೆ ಮೊದಲಾಗಿ ಸ್ನಾನ ಮಾಡಿಸುವುದರಲ್ಲಿ ಮೈಕೈ ಚಿಕ್ಕುವುದರಲ್ಲಿ ಪರಿಣಿತರು. ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಮಾರುತ್ತಿದ್ದೇನೆ. ನನಗೆ ಸಾಲವಿಲ್ಲದಿದ್ದರೆ ಮಾರುತ್ತಲೇ ಇರಲಿಲ್ಲ. ಅದೇ ಸರಿ. ಕೊಳ್ಳುವುದಕ್ಕಿಂತ ಮುಂಚೆ ನಾನು ಅವರನ್ನು ಪರೀಕ್ಷಿಸಬೇಕು. ಆಯ್ತಾ? ತೆಗೆದು ನಮ್ಮ ಇನ್ನು ಹೆಂಗಸಿನಂತೆ ನಾಚು ಏಕೆ? ನೀನು ಗುಲಾಮಳು. ನಿನ್ನ ಮಾಲೀಕ ನಿನ್ನನ್ನು ನೋಡಬಯಸಿದ್ದಾನೆ. ತೆಗೆ ನಿನ್ನ ಬಟ್ಟೆಗಳನ್ನು. ಸ್ವಾಮಿ, ನನ್ನ ಮಗನೆದುರಿಗೆ ದಯವಿಟ್ಟು ನನ್ನ ನಿಲ್ಲಿಸಬೇಡಿ. ಕಾಲ ಬಂತಪ್ಪ. ಹೀಗೆ ಆದರೆ ಈ ಕಲಿಯುಗದಲ್ಲಿ ತಾಯಿಯಿಂದಲೂ ನಮಗೆ ಬಟ್ಟೆ ಹೊಲಿಸಲೆಂದು ಶುರು ಮಾಡುತ್ತದೆ. ನೀವು ನನ್ನ ದೇಹವನ್ನು ತಿಳಿದುಕೊಂಡಿರಬಹುದು, ಆದರೆ ನನ್ನ ಶ್ರೀಗಮಾನಗಳನ್ನಲ್ಲ. ಸೂರ್ಯವರ್ಮ, ಏನು ಹುಡುಗಾಟಿಕೆ? ನೀನು ಅವರನ್ನು ಕಟ್ಟದೆಯಾಗಿ ತೋರಿಸಿದೋ ಇಲ್ಲವೋ? ಗುಲಾಮರಿಗೆ ಮಾನ ಮರ್ಯಾದೆ ಎನ್ನುವುದೇ ಇರುವುದಿಲ್ಲ. ಇನ್ನು ಅದನ್ನು ತೆಗೆಯುವ ಪ್ರಶ್ನೆ ಎಲ್ಲಿಂದ ಬಂತು? ಶಿಶುಮಾರ ಅವಳ ಬಟ್ಟೆಗಳನ್ನು ಚಿತ್ರಿಸುವುದು. ಸ್ವಾಮಿ, ನಿಮ್ಮ ತಾಯಿಯನ್ನು ನೆನೆದಾದರೂ ನನ್ನನ್ನು ಕಾಪಾಡಿ. ನಾನು ತಾಯಿಯ ಗರ್ಭದಿಂದ ಬಂದವನಲ್ಲ, ಮರದ ಬುಡದಲ್ಲಿ ಹುಟ್ಟಿದವನು. ಈ ಜಗತ್ತಿಗೆ ತಾಯಿ ಇಲ್ಲದೆ ಬಂದಿದ್ದೇನೆ. ನಾನು ವೃಕ್ಷ ಸಂಜಾತ. ಹಾಗಾದರೆ ನಿಸ್ಸಹಾಯಕರಾದ ಈ ಹೆಣ್ಣಿನ ಮಾನಸಿಕತೆಯನ್ನು ನೋಡುತ್ತಾ ನಿಲ್ಲುವುದಿಲ್ಲ. ತಾಯಿಯ ಬೆಂಗನೆ ಮಾಡುವ
ಹುಚ್ಚನಂತೆ ತನಗೆ ತಾನೇ ಒಣಗುತ್ತಿದ್ದಾನೆ. ಆದರೂ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾನೆ. ಹೋಗಿಲ್ಲ ಎಷ್ಟು ವರ್ಷಗಳಿಂದ ನೀನು ಗುಲಾಮನಾಗಿರುವೆ? ಕುದುರೆಗಳನ್ನು ಪರೀಕ್ಷಿಸಬಲ್ಲ ಏನು? ಕುದುರೆಗಳನ್ನು ಪರೀಕ್ಷಿಸಬಲ್ಲೆ, ಅವುಗಳನ್ನು ಬಗ್ಗಿಸಬಲ್ಲೆನಷ್ಟೇ. ಇಂತಹ ಗುದ್ದುಕೊಟ್ಟ ಮೇಲೆ ಒಲಗಾಡದೆ ನಿಂತಿದ್ದಾನಂದ ಮೇಲೆ ಗಟ್ಟಿಯಾಗಿಯೇ ಇರಲಿ, ನನಗಿರಲಿ. ಏನು ಬೆಲೆ? 1,000 ವರಹಗಳ ಮಹಾಸ್ವಾಮಿ. ಇದು ಮಹಾಮೋಸ. ಮಾರುಕಟ್ಟೆ ಬೆಲೆಗಿಂತ 3 ಪಟ್ಟು ಹೆಚ್ಚು. ಗುಲಾಮರ ವ್ಯಾಪಾರವನ್ನು ಲಾಭಕ್ಕಾಗಿ ಮಾಡುತ್ತಾರೆ ಮಂತ್ರಿಗಳೇ, ಮೋಕ್ಷಕ್ಕಾಗಿ ಅಲ್ಲ. ಸರಿ ಸರಿ, ಎಣಿಸಿಕೋ. ಹೋಗಿಲ್ಲ ಇಂದಿನಿಂದ ನೀನು ದಂಡನಾಯಕ ಹಯಗ್ರೀವನಾಸ್ತಿ, ತಿಳಿಯುತ್ತೆ? ದಂಡನಾಯಕ ಹಯಗ್ರೀವ. ದಯವಿಟ್ಟು ನಿಲ್ಲಿ ಮಹಾಸ್ವಾಮಿ. ನನ್ನ ಅರಿಗೆಯನ್ನು ಯಾರು ನೀನು? ನಾನು ಇಂದ್ರಾಣಿ, ಆ ಕಡೆ ಕಲ್ಯಾಣರ ಶಿಷ್ಯೆ. ಥು, ಅವನೊಬ್ಬ ನಾಸ್ತಿಕ. ದಂಡನಾಯಕರಿಗೆ ನಾನ್ಯಾರು ಬೇಕಾಗಿದೆ? ನಿನ್ನ ಗುರು ನಾಸ್ತಿಕರಾದವೋ ಅನ್ನೋದು ಅಪ್ರಸ್ತುತ. ಹಿಂಗಸೆ, ಗಂಡಸರ ಎದುರು ಎಷ್ಟು ಉದ್ಘಾಟನೆಯಿಂದ ಉತ್ತರಿಸುತ್ತಿರುವೆ. ಇದು ವೈದಿಕ ಶಾಸನಗಳ ರಾಜ್ಯ, ರಾಕ್ಷಸರ ರಾಜ್ಯವಲ್ಲ. ಗೊತ್ತಿದೆ, ನಿನ್ನೊಂದಿಗೆ ಜಗಳವಾಡಲು ನಾನು ಬರಲಿಲ್ಲ. ಹಾಗಾದರೆ ನಿನಗೇನು ಬೇಕು? ದಯವಿಟ್ಟು ಈ ಗುಲಾಮನನ್ನು ಬಿಡುಗಡೆ ಮಾಡಿ. ನಾನೀಗ 1000 ವರಗಳನ್ನು ಕೊಟ್ಟು ಒಪ್ಪಿದ್ದೇನೆ. ಯುವಕನ ಮೇಲೆ ಕರುಣೆ ತೋರಿಸಿ ಆತನನ್ನು ಸ್ವತಂತ್ರನನ್ನಾಗಿ ಮಾಡಿ. ಕರುಣೆ? ಹೆಣ್ಣೆ, ಇವುಗಳನ್ನೆಲ್ಲ ಯಾವ ನಾಟಕದಲ್ಲಿ ಕಲಿತೆ? ಅಥವಾ ಹುಚ್ಚು? ನಿನಗೇನಾಗಿದೆ ಇಂದ್ರಾಣಿ? ಏತಕ್ಕಾಗಿ ಇವರನ್ನು ಬೇಡಿಕೊಳ್ಳುತ್ತೇವೆ? ನಿನಗೆ ನೀನೇ ತುಚ್ಛರನ್ನಾಗಿಸಿಕೊಳ್ಳಬೇಡ. ಹೆಂಗಸರ್, ನೀವು ಶಾಸನ ವಿರುದ್ಧವಾಗಿ ಮಾತನಾಡುತ್ತಿರುವೆ. ನಾರದ ಸಂಹಿತೆಯ ಪ್ರಕಾರ ಗುಲಾಮರನ್ನು ಸ್ವತಂತ್ರರನ್ನಾಗಿ ಮಾಡಲು ಅವಕಾಶವಿಲ್ಲ. ನಾರದ ಸಂಹಿತೆಯನ್ನು ಓದಿರುವೆಯಾ? ಇಲ್ಲ. ಆದರೂ ನಾನು ಓದಿದ್ದೇನೆ. ನಿಮ್ಮ ನಾರದ ಸಂಹಿತೆಯ 5ನೇ ಪರಿಚ್ಛೇದದ 17ನೇ ಸೂತ್ರ ಹೇಳುತ್ತದೆ, ಗುಲಾಮರೊಬ್ಬರಲ್ಲಿ 2 ಗೋವುಗಳನ್ನು ಕೊಟ್ಟು ಆತನ ದನಿಯಿಂದ ಬಿಡಿಸಿಕೊಳ್ಳಬಹುದೆಂದು. ದಂಡನಾಯಕರೇ, ನನ್ನ ಜೀವಮಾನ ಉಳಿತಾಯದ 2 ಗೋವುಗಳನ್ನು ಇದಕ್ಕಾಗಿ ಕೊಡಲು ಸಿದ್ಧಳಿದ್ದೇನೆ. ನಿಜಕ್ಕೂ ನೀವು ಆತನನ್ನು ಮೆಚ್ಚುವುದಾದರೆ ಬಿಟ್ಟು ಬಿಡಿ. ನಾನು ಅವನನ್ನು ಮೆಚ್ಚಿದ್ದೇನೆಂದು ನನ್ನ 1000 ವರಗಳನ್ನು ನೀರಿಗೆ ಹಾಕಿದೆ. ಹಾಗಾದರೆ ನಿಮಗಲಿಯೂ 1000 ವರಹಗಳೇ? ಮನುಷ್ಯರನ್ನು ಮನದಿಂದ ಕೊಡುವ ನಿಮ್ಮ ಸ್ವಭಾವವೇ ನನಗೆ ಅರ್ಥವಾಗುತ್ತಿದೆ. ಇದು ಬೌದ್ಧರ ಅಪರಾಧ, ಬಂಡಾಯ. ಆದರೆ ಈಗ ನನ್ನನ್ನು ಪ್ರಚೋದಿಸಿ ಕುತೂಹಲನನ್ನಾಗಿಸಿದ್ದಾರೆ. ಇಂದ್ರಾಣಿ, ಈ ಶೂದ್ರ ಕುಲದ ಗುಲಾಮರ ಬಗ್ಗೆ ನಿನಗೆ ಇಷ್ಟು ಕಲಿಕಲ? ಹಾಗಾದರೆ ನೀನು? ನಾನೊಬ್ಬ ಮಹಾಕ್ಷತ್ರಿಯ. ಬಾಯಿ ಮುಚ್ಚು ಬೌದ್ಧ ನಾಸ್ತಿಕರು. ನಿಜ ಶಿಶುಮಾರ, ನನ್ನ ತಂದೆ ತಾತಂದಿರ ಪರಂಪರೆಯಿಂದ ನನ್ನ ವಂಶದ ಬಗ್ಗೆ ನಾನು ಮಾಹಿತಿಯನ್ನು ಕೊಡಬಲ್ಲೆ. ಹಾಗಾದರೆ ನಿನ್ನ ತಾಯಿ? ನನಗೆ ತಾಯಿ ಇಲ್ಲ, ನಾನು ವೃಕ್ಷ ಸಂಚಾರ. ಈ ದಂತಕಥೆಯನ್ನು ನೀನು ನಂಬುವೆಯಾ? ಏನು ಹಾಗೆಂದರೆ? ಬಹುಶಃ ನಿನ್ನ ತಂದೆ ನಿನ್ನನ್ನು ಯಾವುದೋ ಒಂದು ಮರದ ಬುಡದಲ್ಲಿ ಕಂಡಿರಬಹುದು. ನಿನ್ನನ್ನು ಸಾಕಿಕೊಂಡಿರಬಹುದು. ಮರದಿಂದ ಯಾರು ಹುಟ್ಟಿರಲಾರರು. ಹೆಂಗಸೆ, ಇದಕ್ಕಿಂತ ಕಡಿಮೆ ತಪ್ಪು ಮಾಡಿದವರ ಕಣ್ಣನ್ನು ಕಿತ್ತಿರುವೆ. ಹುಷಾರ್. ಬೇಕಾದುದನ್ನು ಮಾಡಿ. ನನ್ನ ಕಣ್ಣುಗಳನ್ನು ಸಹ ಕೀಳಿಸು. ಆದರೆ ನಿನ್ನ ಕಾಗಪಟ್ಟು ಕಥೆಗಳನ್ನು ಬಿಡು. ನಿನ್ನ ಸಾಮಾನ್ಯ ಜ್ಞಾನವನ್ನು ಕೇಳಿಸು. ಮನುಷ್ಯರೆಂದಾದರೂ ಮರದ ಬುಡದಿಂದ ಹುಟ್ಟಿರಬಹುದೇ? ನೀನು ಒಬ್ಬ ಶೂದ್ರಳಾದರೂ ಗುಲಾಮರ ಮಗನಿರಬಹುದು. ನಿನ್ನ ತಂದೆ ನಿನ್ನ ಹುಟ್ಟನ್ನು ಮರೆಮಾಚುವುದಕ್ಕೆ ಇಂತಹ ದಂತಕಥೆಯನ್ನು ಕಟ್ಟಿದ್ದಾರೆ. ನಿನ್ನ ಕತ್ತನಿಗಲು ಹೆಸರವಾದಕ್ಕೆ ನೀನು ನಿಜಕ್ಕೂ ಕುಕ್ಕಲ. ಸತ್ಯವನ್ನು ಎದುರಿಸಲಾರದೆ ಹೇಳಿ. ನನ್ನನ್ನು ಸುಳ್ಳು ಹಾಕಿದ್ರೆ ಶೂದ್ರ ಮತ್ತು ಕ್ಷತ್ರಿಯರಾಗಿ ಭೇದವಿದೆ.
ಗುಲಾಮನ ಬಗ್ಗೆ ನೀನು ಕನಿಕರಿಸುತ್ತಿರುವೆಯಾ? ನಾನು ಈ ಗುಲಾಮನನ್ನು ಬಿಟ್ಟು ಬಿಡುತ್ತೇನೆ. ಏನೆಂದು ದಂಡನಾಯಕರೇ, ಈ ಮೂರ್ಖ ಹೆಣ್ಣಿಗಾಗಿ ಮೂರ್ಖ ಹೆಣ್ಣೆ, ನಾಚಿಕೆ ಆಗುವುದಿಲ್ಲ ನಿನಗೆ? ನಿನಗೆ ನಿನ್ನ ಮುಖದ ಮೇಲೆ ನಾನದ ಸಂಹಿತೆಯನ್ನು ಹೇಳಿ ನಿನ್ನನ್ನು ನನ್ನನ್ನು ಎಲ್ಲರನ್ನು ಎಡಬರಿ ಕಟ್ಟಿ ಬಾಯಿ ಮುಚ್ಚಿಸಿದಳಲ್ಲ, ಈಕೆ ಮೂರ್ಖಳೆ. ದಂಡನಾಯಕರೇ, ಈ ಅನುಕಂಪ ಇಡೀ ಸಾಮ್ರಾಜ್ಯದ ಬುನಾದಿಯನ್ನೇ ಅಡಗಿಸುವಂತಿದೆ. ಒಬ್ಬನಲ್ಲಿ ಶಿಶುಮಾರ, ಈ ದಂಡನಾಯಕ ಸಾಮ್ರಾಟನೊಬ್ಬನನ್ನು ಬಿಟ್ಟು ಯಾರ ಆಜ್ಞೆಯನ್ನು ಸ್ವೀಕರಿಸಲಾರ. ಗೋಹಿಲ, ನಿನ್ನ ಅದೃಷ್ಟ ನಿನ್ನನ್ನು ಗುಲಾಮನನ್ನಾಗಿ ಮಾಡಿತ್ತು. ಈಗ ಅದೇ ಅದೃಷ್ಟ ನಿನ್ನನ್ನು ಸ್ವತಂತ್ರನನ್ನಾಗಿ ಮಾಡಿತು. ಹಾಗಾದರೆ ನಾನು ಸ್ವತಂತ್ರವೇ? ಹೌದು, ಸ್ವತಂತ್ರ. ನೀನಿನ್ನು ಹೋಗಬಹುದು. ಶೃಂಖಲೆಗಳಿಲ್ಲದೆ ನಾನು ಬದುಕಬಲ್ಲೆನೆ. ಬೆನ್ನಿನ ಮೇಲೆ ಚಾಟಿ ಏಟುಗಳಿಲ್ಲದೆ ನಾನು ಉಸಿರಾಡಬಲ್ಲೆನೆ. ಮಹಾಸ್ವಾಮಿ, ಹ? ನಾನು ನಿಮ್ಮನ್ನು ಏನು? ನನ್ನನ್ನು ಮಹಾಸ್ವಾಮಿ ಸೂಳೆಯ ಮಗ ಎಂದು ಏಕಕಾಲದಲ್ಲಿ ಹೇಗೆ ಕರೆಯುವೆ? ಎರಡು ಆಕಳುಗಳ ಬೆಲೆ ತಿಳಿದುಕೊಳ್ಳಿ. ಹೆಂಗಸಿನ ಕೈಯಿಂದ ನಾನೆಂದು ಹಣ ತೆಗೆದುಕೊಂಡಿಲ್ಲ, ತೆಗೆದುಕೊಳ್ಳುವುದೂ ಇಲ್ಲ. ಸಾಮಾನ್ಯವಾಗಿ ನಾನು ಹೆಂಗಸಿನೊಂದಿಗೆ ಮಲಗಿ ನಂತರ ನಾನೇ ಹಣ ನಾನಿನ್ನು ಬರುತ್ತೇನೆ. ಎಲ್ಲಿಗೆ? ಗುರುಗಳ ಆಶ್ರಮ. ಹಾಗಿದ್ದ ಮೇಲೆ ನನ್ನನ್ನು ಕಣ್ಣೆತ್ತಿ ಸರಿಯಾಗಿ ನೋಡು. ಆ ಮುದುಕನ ತೋಳತೆಕೆಯಲ್ಲಿ ಸಿಗಬಹುದಾದ ಸುಖಕ್ಕಿಂತ ನನ್ನಲ್ಲಿ ಹೆಚ್ಚು ಸಿಗುತ್ತದೆ. ಗಂಡು ಹೆಣ್ಣುಗಳಿರುವುದೇ ಕೇವಲ ಹಾಸಿಗೆಯ ಸುಖ ಪಡೆಯಲೆಂದು ನೀನು ತಿಳಿದಂತೆ ಎಲ್ಲರೂ ನನ್ನ ಹಾಗೆ ಕೇಡಿಗಳಾಗಲಿ ವ್ಯಭಿಚಾರಿಗಳಾಗಲಿ ಎಲ್ಲವೆಂದು ತಿಳಿದು ನಾನು ನಿನ್ನ ಮಾತುಗಳಿಗೆ ಸಿಟ್ಟಿಗೆದ್ದು ನಿನ್ನೊಡನೆ ಸರಸವಾಡುವಾಗ ಚಿತ್ತಪ್ರಜ್ಞತ್ವವನ್ನು ಕಳೆದುಕೊಳ್ಳಬೇಕೆಂದು ಬಯಸಿರುವೆ ಅಲ್ಲವೇ? ಅದೆಂದಿಗೂ ಆಗದು. ಇದರಿಂದ ನೀನು ನನಗಿಂತ ಬಲಶಾಲಿ ಎಂದು ತಿಳಿಯುತ್ತದೆ ವಿನಃ ನೀವು ಧರ್ಮದಿಂದಾಗಲಿ ನ್ಯಾಯ ನೀತಿಯಿಂದಾಗಲಿ ವರ್ತಿಸುತ್ತಿಲ್ಲ ಎಂದು ತಿಳಿಯುತ್ತದೆ. ಈ ಹಯಗ್ರೀವ ತನ್ನದೇ ಆದ ಧರ್ಮವನ್ನು ಸ್ವೀಕರಿಸಬಲ್ಲ, ಕಾನೂನನ್ನು ಮಾಡಬಲ್ಲ. ಅವನೇ ದೇವರು ಆಗಬಲ್ಲ, ಶಾಸನನೂ ಆಗಬಲ್ಲ. ನಿನ್ನಂತಹ ಸುಂದರವಾದ ಚೈತನ್ಯದ ಪ್ರೀತಿಯನ್ನು ನಾನು ನೋಡುತ್ತಿದ್ದೇನೆ. ನನ್ನ ನೀನು ಬರೀ ನನ್ನ ದೇಹವನ್ನು ಅನುಭವಿಸಬಲ್ಲೆ. ನೀತಿ ಪ್ರೇಮ ಗೌರವವಿಲ್ಲದ ನಿನ್ನ ನಿನಗೆ ಸುಖ ಸಿಗಬಲ್ಲದೇನು? ಬೇಕಾದಷ್ಟು. ನನಗೆ ಪ್ರೀತಿ ಪ್ರೇಮಗಳು ಬೇಕಾಗಿಲ್ಲ. ನಿನ್ನ ಅಂಗಸುಖದ ಆನಂದವೇ ಸಾಕು. ನಿಲ್ಲು ನಿಲ್ಲು ದಂಡನಾಯಕ. ಬನ್ನಿ ಬನ್ನಿ ರಾಜಋಷಿ ವಿರೂಪಾಕ್ಷರೇ. ನೀನು ಆಚಾರ್ಯ ಕನ್ನಡ ಶಿಕ್ಷೆಯಲ್ಲಿ ಇಂದ್ರಾಣಿಗೆ ಸರಿ. ಹಾಗಾದರೆ ನಿನ್ನನ್ನು ಬಂಧಿಸಲು ನನಗೆ ಅಧಿಕಾರವಿದೆ. ಬಂಧಿಸಿಕೊಳ್ಳೋಣ. ದೇವ, ಏನಿದೆಲ್ಲ? ಏತಕ್ಕಾಗಿ ಇವಳನ್ನು ಬಂಧಿಸುತ್ತಿರುವುದು? ಭಾದ್ರಪದ ಮಾಸದಲ್ಲಿ ನೀನು ನಳದಲ್ಲಿ ಹೋಗ್ತೀಯಾ? ಹೌದು, ಅಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಭಾಷಣ ಮಾಡಿದೆಯಾ? ಹೌದು, ಭಾಷಣ ಮಾಡುವಾಗ ಭೂಮಿ ಗುಂಡಾಗಿದೆ ಎಂದು ಹೇಳಿದೆಯಾ? ಹೌದು. ಭೂಮಿ ಗುಂಡಾಗಿದ್ದರೆ ನಾವ್ಯಾಕೆ ಕೆಳಗೆ ಬೀಳಬಾರದು? ರಾಜಋಷಿಗಳಿಗೆ ಇದರಲ್ಲಿ ಅಧರ್ಮಿಯ ಪಿತೂರಿಯನ್ನು ಕಾಣುತ್ತದೆ. ಆಗಲಿ, ನಿಮ್ಮಂತೆಯೇ ಆಗಲಿ. ಆದರೆ ಒಂದು ಷರತ್ತು. ಇವಳು ನಮ್ಮೆಲ್ಲರಿಗೂ ಭೂಮಿ ಗುಂಡಾಗಿಲ್ಲ ಎಂದು ಒಪ್ಪಬೇಕು. ಇಲ್ಲವೇ ಸ್ವಶ್ರಮ ಶಿಕ್ಷೆಯನ್ನ ಸೆರೆಮನೆಯಲ್ಲಿ ಅನುಭವಿಸಬೇಕು. ಮಾತನಾಡಿ ರಾಣಿ, ಮಾತನಾಡಿ. ನೀನು ಬರೀ ತಮಾಷೆಗೆ ಅಂದ್ರೆ ಎಂದು ಹೇಳಿದ್ರು. ಇಲ್ಲ, ಸುಳ್ಳು ನುಡಿಯಲಾರೆ. ಭೂಮಿ ಗುಂಡಾಗಿದೆ ಎಂದು ನಾನು ಮನಸಾರೆ ಒಪ್ಪಿದ್ದೇನೆ. ಪ್ರಪಂಚ ಸುತ್ತಿ ಸತ್ಯವನ್ನು ಸಾರಬೇಕೆಂದು ನನ್ನ ಗುರುಗಳು ನನಗೆ ಆಜ್ಞೆ ಮಾಡಿದ್ದಾರೆ. ಎಂತಹ ಹುಚ್ಚು! ಸೆರೆಮನೆಯಲ್ಲಿ ಎಂತಹ ಶಿಕ್ಷೆ ಕೊಡುತ್ತಾರೆ ಎಂದು ನಿನಗೆ ತಿಳಿದಿದೆಯೇ? ಸಾದ ಸೀಸವನ್ನು ಕಿವಿಯಲ್ಲಿ ಹಾಕುತ್ತಾರೆ. ಅಂತಹ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲಾದರೂ ನೀನು ಸುಳ್ಳಾಡಬೇಕು. ಇಲ್ಲ, ಸಾಧ್ಯವಿಲ್ಲ. ನನ್ನ ಗುರುವಿಗೆ ನಾನು ದ್ರೋಹ ಬರೆಯಲಾರೆ. ನೀನು ನಿಜಕ್ಕೂ ಹುಚ್ಚಿ. ಸ್ವಲ್ಪ ನಿಲ್ಲಿಸು ನಿನ್ನ ಒತ್ತಡತನವನ್ನು. ಬಂಧಿಸಿ ಇವಳನ್ನು. ಸಾಧ್ಯವಿಲ್ಲ. ಏನು? ಈಕೆ ಏನನ್ನು ನುಡಿಯುತ್ತಿರುವಳೋ ಅದಕ್ಕೆ ಇವಳು ಜವಾಬ್ದಾರ ಅಲ್ಲ. ಈಕೆಯದು ಗಲ್ಹನ ಅಪರಾಧ. ಹೋಗಿ ಅವನನ್ನು ಬಂಧಿಸಿ. ಅಂದರೆ ಹೆಂಗಸು, ಅದರಲ್ಲೂ ಶೂದ್ರರು ವೇದಾಭ್ಯಾಸ ಮಾಡಬಲ್ಲವೇನು? ಹಾಗೆಂದರೇನು? ಈ ಶೂದ್ರ ಹೆಂಗಸು ವೇದ ಆಗಮಗಳನ್ನು ಅಭ್ಯಾಸ ಮಾಡಿದ್ದಾಳೆ. ನಾರದ ಸಂಹಿತೆ, ಉಪನಿಷತ್ತು, ಯಾಜ್ಞವಲ್ಕ್ಯ, ಛತ್ರೆ ಇವಳ ನಾಲಿಗೆಯಿಂದ ಕತ್ತರಿಸಿ ಹಾಕುವುದು. ಹಾಗೆಂದು ರಾಜಶಾಸನವೇ ಹೇಳಿ. ಇಂದ್ರಾಣಿ, ನೀನು ಶೂದ್ರಳ. ಹಾಗಿದ್ದ ಮೇಲೆ ಇದನ್ನೆಲ್ಲ ಏತಕ್ಕಾಗಿ ಅಭ್ಯಾಸ ಮಾಡಿದರು? ಶೂದ್ರರು ಅಭ್ಯಾಸ ಮಾಡಬಹುದೆಂದು ನಿಮ್ಮ ವೇದ ಆಗಮಗಳೇ ಸಾರುತ್ತಿವೆ. ಸಾಕು, ನಿಲ್ಲಿಸು. ಬಂಧಿಸಿ ಇವಳನ್ನು. ನನ್ನೊಂದಿಗೆ ಸೆಣಸಬೇಕೆಂದಿದ್ದರೆ ಬನ್ನಿ. ದಂಡನಾಯಕ, ಬಂಧನದ ಆಜ್ಞೆಯನ್ನು ಹೇಗೆ ಉಲ್ಲಂಘಿಸುವೆ? ಸಾಮ್ರಾಟರು ಆಜ್ಞೆಗೆ ಸಹಿ ಹಾಕಿದರೆ ಇಲ್ಲ, ನಾನೇ ಹಾಕಿದ್ದೆ. ಅಂದರೆ ನಾನು ನಿಮಗೆ ತಲೆಬಾಗಬೇಕು. ಸರಿ ಸರಿ, ನಾನು ಈ ಹೆಂಗಸಿನೊಂದಿಗೆ ಅಂತಃಪುರಕ್ಕೆ ತರುವುದು. ದಂಡನಾಯಕ, ನ್ಯಾಯ ಪರಿಪಾಲನೆಯಲ್ಲಿ ನಿನ್ನ ವಿಲಾಸಿ ಜೀವನ ಅಡ್ಡ ಬರಬಾರದು.
ಬೆಂಕಿಯಲ್ಲಿ ಬಿದ್ದು ಸಾಯುವ ಹುಳುಗಳು ರೆಕ್ಕೆ ಬಿಚ್ಚಿ ಹಾರಾಡುವಂತೆ ಈ ಸೈನಿಕ ಕಲೆಗೆ ಯಾರು ಇಲ್ಲ ಎಂದು ಸ್ವಾಪಿಟ್ಟ. ಹೌದು ರಾಜೇಶ್ವರಿ, ನಡಿ, ಇಲ್ಲಿ ನಡೆದೆಲ್ಲ ಒಂದು ಸಾಮ್ರಾಜ್ಯ ಬಳಿ ಹೋಗಿ ಹೇಳು. ನಡಿ. ನಾನು ಎಷ್ಟು ದೀಪಗಳನ್ನು ಹಚ್ಚಿದರೂ ಈ ಶಾಪಗ್ರಸ್ತ ಅರಮನೆಯನ್ನು ಬೆಳಗಿಸಲಿಕ್ಕಾಗದು. ಅವರ ಹೃದಯಗಳು ಎಂದು ಬೆಳಕನ್ನು ಕಾಣಲಾರದು. ಮುದುಕನಾಗಿದ್ದೇನೆ, ಉಸಿರಾಡುವುದೇ ಕಷ್ಟವಾಗಿದೆ. ನಾನು ಒಂದಿಯನ್ನು ಬಯಸುವೆ, ಅದೇ ನನ್ನ ವೃತ್ತಿಯಾಗಿದೆ. ನಾನೇ ಉಸಿರಾಡದಂತಾದಾಗ ಬುದ್ಧಿಯನ್ನು ನಗಿಸಲಾರೆ, ನಾನು ನಗಲಾರೆ. ನಗಿಸದೆ ಹೋದಾಗ ಆ ಸೂಳೆ ಮಗ ಸಾಮ್ರಾಟ ತನ್ನ ಚಾಟಿಯಿಂದ ನನ್ನ ಬೆನ್ನಿನ ಮೇಲೆ ಅಣ್ಣಕೊಂಡ ಪರ್ವತಗಳ ಚಿತ್ರಗಳನ್ನು ಬಿಡಿಸುತ್ತಾನೆ. ಇದು ಒಂದು ತಿರುವು ಮರುವಾದ ಪ್ರಪಂಚ. ಎಲ್ಲರೂ ಹಗಲಿನಲ್ಲಿ ಕೆಲಸ ಮಾಡುವಾಗ ಆ ಸೂಳೆ ಮಗ ಸಾಮ್ರಾಟ ನಗಿರುತ್ತಾನೆ. ರಾಜ ಇಡೀ ರಾತ್ರಿ ರಾಜನ ಜೊತೆಯಲ್ಲಿ ನಾನು ಇರಬೇಕು. ರಾಜ ಎಂದಿಗೂ ನಗಲಾರ, ಏಕೆಂದರೆ ರಾಜ ನಗುವುದು ಅವನ ನಡವಳಿಕೆಗೆ ಭೂಷಣವಲ್ಲ. ಅಂತಹ ಮೋರೆಯನ್ನು ನಾನು ನಗಿಸಬೇಕು. ಪ್ರತಿದಿನ ಪಟೋಲ ತಮಾಷೆಗಳನ್ನು ಮಾಡಬೇಕು, ಹೇಳಬೇಕು. ಸಾಮ್ರಾಜ್ಞಿ ಇನ್ನೊಂದು ಇತ್ತ ಕಡೆಗೆ ಬರ್ತಿದ್ದಾರೆ. ಇಂತಹ ನಾಟ್ಯದಿಂದ ಹೆಂಗಸನ್ನು ನಾವು ಎಲ್ಲಿಯೂ ನೋಡಲಿಲ್ಲ. ನಾಟ್ಯ ಬಿಡುವುದು ಶ್ರೀಮಂತರ ಹಕ್ಕಿದ್ದದ್ದು. ಓ, ಸಾಮ್ರಾಜ್ಞಿ ಒಳ್ಳೆಯ ಗಂಡನಾಯಿತನೊಳಗೆ ಬರ್ತಿದ್ದಾರೆ. ಕೊನೆಗೂ ಗಾಳಿ ಬೀಸಿದ್ದಾರೆ. 3 ತಿಂಗಳಿಂದ ನಡೆಯುತ್ತಿದೆ ನೋಡಿ ಹೊರಗೊಂಡು ಜಾರಿಯಾದ. ಏನು ಮಾಡುವುದು? ಕೆಲವು ಕವಿಗಳು ಇಂತಹ ಲೈಂಗಿಕ ಕಥೆಗಳನ್ನು ಬರೆದು ಜನರನ್ನ ಬಂಡದಾರಿಗೆ ಇಡುತ್ತಿದ್ದಾರೆ. ಈ ಅರಮನೆಯ ಪ್ರತಿ ಕಲ್ಲುಗಳು ಆ
ಸೇವಕನೆಂದು ದ್ರೋಹವನ್ನು ಬಗೆದ ನಾನೇನು ಬರುವೆ. ಆರಿಸಿಕೊಂಡು ಹೊರಡುತ್ತಾನೆ. ಮಹಾರಾಣಿಯನ್ನು ತಿರಸ್ಕರಿಸಿ ಸೂಳೆಯನ್ನು ಆರಿಸುತ್ತಾನೆ. ಸೂಳೆಯೇ ಅವಳಿಗೆ ಬೇಕಾಗಿದ್ರೆ ಅವನು ಇಲ್ಲಿಯೇ ಇರಬೇಕಾಗಿತ್ತು. ಹಿಡಿದು ಮಾತನಾಡು. ಯಾರವಳು ಹೇಳು. ಆಕೆ ಒಬ್ಬ ಪ್ರಾಣಿ. ಶೂದ್ರರಿಗೆ ಹುಟ್ಟಿದ ಹೆಣ್ಣು. ಮಗನೇ ಹೆಸರೇನು ನಿನಗೆ? ಆಕೆ ಹೆಸರು ಕೇಳುವುದರಲ್ಲಿ ಬಂದುಬಿಟ್ಟೆ ಮಹಾರಾಣಿ. ನನ್ನನ್ನು ತಮಾಷೆ ಮಾಡಬೇಡ. ನಿನ್ನನ್ನು ಬೆಂಕಿಯಲ್ಲಿ ಹಾಕಿ ಸುಡಬೇಕು. ಮಹಾರಾಣಿ ಬಿಡುತ್ತಿದ್ರಿ ಯಾರಾದ್ರೂ ಕಾಪಾಡಿ ತಾಯಿ ಸಾಯಿ ವಿದೂಷಕ, ನಿನ್ನ ತಾಯಿಗೆ ಶುಭಮಸ್ತು ಮಹಾರಾಣಿ. ನಿಮಗೆ ಸ್ವಾಗತವಿರುವುದ? ಮಹಾರಾಣಿ ಸ್ವಲ್ಪ ಕಾಣಿಕೆಯಿಂದಲೂ ತಮಗೆ ಅರ್ಪಿಸಲು ಅಪ್ಪಣೆ ನೀಡುತ್ತಿದ್ದೇನೆ. ತಮ್ಮ ಉದ್ದೇಶ ಹೇ ವಿದೂಷಕ, ಏಕೆ ಹಾಗೆ ನನ್ನ ಕಾರ್ಯಗಳನ್ನು ನೋಡುತ್ತಿರಬೇಕು? ಯಾವ ಉದ್ದೇಶವೂ ಇಲ್ಲದೆ ಈ ದಡ್ಡರಾಣಿಗೆ ಕಾಣಿಕೆ ತರುವವರೆಲ್ಲ ಬಿಡಿ. ಉತ್ತರ ಹಣೆಯಿಂದ. ಮಹಾರಾಣಿ, ಈ ಗುಲಾಮ ಹೆಂಗಸು ಮತ್ತು ಹುಡುಗರನ್ನು ಸ್ವೀಕರಿಸಿ ಮಹಾರಾಣಿ. ಯಾರಲ್ಲಿ? ಈ ಗುಲಾಮರು ನನ್ನ ಸ್ವಂತ ಸೊತ್ತು. ಇವರಿಗೆ ಮುದ್ರೆ ಹಾಕು. ನಿನ್ನ ಹೆಸರೇನು? ಮಧುಕಾರಿಕ. ಇವನು ನನ್ನ ಮಗ ವೀರಪ್ಪ. ಏನಿದು? ಅರಮನೆಗೆ ಸಂಬಂಧಿಸಿದ ಜನಗಳಿಗೆ ಮತ್ತು ದನಗಳಿಗೆ ಮುದ್ರೆ ಹಾಕುವುದು ಅಷ್ಟೇ. ಅಷ್ಟೇ, ಬರೀ ಅಷ್ಟೇ. ಕೇವಲ ಕೆಂಪಗೆ ಕಾದ ಕಬ್ಬಿಣದ ರಾಜಮುದ್ರೆಯ ಗುರುತು. ಓ ದೇವರೇ, ಇವರು ಪ್ರಾಣಿ ಪಕ್ಷಿ ಮನುಷ್ಯರನ್ನ ತಮ್ಮ ಭೋಗದ ವಸ್ತುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಇವರನ್ನು ಕೆಳಮನೆಗೆ ಕರೆದೊಯ್ಯಿರಿ. ಗುರುದೇವ, ಹೇಳಿ, ಏನಾಗಬೇಕಾಗಿದೆ? ತಾಯಿ, ಶೂದ್ರರೊಬ್ಬಳು ವೇದ ಆಗಮಗಳನ್ನು ಅಭ್ಯಾಸ ಮಾಡಿ ಅವುಗಳ ಪಾವಿತ್ರ್ಯವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ವಿಜ್ಞಾನವನ್ನು ಬೋಧಿಸುತ್ತಿದ್ದಾರೆ. ಧರ್ಮವನ್ನು ರಕ್ಷಿಸುವ ನಾನು ಈ ಅಪಾಯದಿಂದ ನಿಸ್ಸಹಾಯಕನಾಗಿದ್ದೇನೆ. ಧರ್ಮ ನಾಶದ ಹಾದಿಯಲ್ಲಿದೆ. ಅವಳನ್ನೇಕೆ ಗಲ್ಲಿಗೇರಿಸಲಿಲ್ಲ? ಆ ಪಾಪಿಯ ಹೆಸರು ಇಂದ್ರಾಣಿ. ಆಕೆಯನ್ನ ಸ್ವತಃ ಹಯಗ್ರೀವರೇ ಆಕೆಯನ್ನು ರಕ್ಷಿಸುತ್ತಿದ್ದಾರೆ. ಹೌದು ಮಹಾರಾಣಿ, ಪ್ರತಿದಿನ ಹೊಸ ಹೊಸ ಹೆಂಗಸರನ್ನು ಅರಸುತ್ತಿದ್ದ ಹಯಗ್ರೀವ ಇಂದು ಬೆಳಿಗ್ಗೆಯರನ್ನೆಲ್ಲ ತನ್ನ ಅರಮನೆಯಿಂದ ಹೊರತುಡಿದ್ದಾರೆ. ಈಗ ಅವರಲ್ಲಿ ಒಬ್ಬಳಿದ್ದಾಳೆ. ಅವಳೇ ಇಂದ್ರಾಣಿ. ಹೌದು ಮಹಾರಾಣಿ, ಅವಳ ಮನಸ್ಸನ್ನು ಗೆಲ್ಲಬೇಕೆಂದರೆ ಮೊದಲು ಅವಳನ್ನು ಅಲ್ಲಿಂದ ಓಡಿಸಬೇಕು. ಹಾಗಾದರೆ ಮಾತ್ರ ನಮಗೆಲ್ಲ ಮೋಕ್ಷ. ಪಾಪ ಯಾವಾಗಲೂ ಬಹಳ ಸುಂದರವಾಗಿರುತ್ತದೆ ಮಹಾರಾಣಿ. ಸಾಮ್ರಾಟನಿಗೆ ಹೇಳಿ ಆಕೆಯನ್ನು ಬಹಿರಂಗವಾಗಿ ನೇಣು ಹಾಕಬೇಕು. ಧರ್ಮವನ್ನು ಉಳಿಸಬೇಕು. ಹಯಗ್ರೀವನ ಮೇಲೆ ಕುರುಡು ಪ್ರೀತಿಯಿಂದ ಸಾಮ್ರಾಟನು ಸುಮ್ಮನೆ ಹೇ ಬ್ರಾಹ್ಮಣ, ನೀನು ಕಾಡು ಬೆಳೆಗಳಲ್ಲಿ ತಪಸ್ಸನ್ನು ಆಚರಿಸಬೇಕಲ್ಲದೆ ಅದು ಬಿಟ್ಟು ಹೀಗೆ ಬೇಸಿಗೆಯಲ್ಲಿರಿಸು ಬಂಗಾರದ ನಗರಗಳನ್ನು ಧರಿಸಿ ಏನು ಕಾಲು ಇದು ಪುರೋಹಿತ ಕರ್ತವ್ಯ. ಸುಮ್ಮನಾಗು ಮೂರ್ಖ ಗುಲಾಮ. ಗುಲಾಮ, ನಾನು ಇವರನ್ನು ಬ್ರಾಹ್ಮಣ ಋಷಿ ಎಂದು ತಿಳಿದಿದ್ದೆ. ಹಾಗಾದ್ರೆ ತಾವು ಸುಂದರರೇ ಸ್ವಾಮಿ. ನಾನು ನಿನಗೆ ಹೇಳಿ, ಕೀಳು ಕುಲದ ಗುಲಾಮ, ಬಂದು ಇಲ್ಲಿಂದ. ನನಗೆ ಹೇಳಿದ ಮಹಾಮಂತ್ರಿ ಬಸವಂತರೇ, ಸಿಂಗನ ರಾಜ್ಯದಲ್ಲಿ ನಾವು ಕೊಟ್ಟ ಔತಣ ಕೂಟದಲ್ಲಿ ತಾವಿರಲಿಲ್ಲವಲ್ಲ. ಋತುಗಳು ಸಮಾಧಾನ. ಔತಣ ನಿಜವಾಗಿಯೂ ರಸದೌತಣವಾಗಿದೆ. ಹಂದಿಯ ಹಾಗೂ ಪಕ್ಷಿಯ ಮಾಂಸ ತುಂಬಾ ಚೆನ್ನಾಗಿದೆ. ನೀವು ಹಾಜರಿರುವುದನ್ನು ನಾವು ಕ್ಷಮಿಸಬಲ್ಲೆ. ಅಂದ ಹಾಗೆ ಮಹಾರಾಣಿಯವರು ಅಂತಃಪುರದಲ್ಲಿ
ಚೇಚೆ, ಕ್ಷಮೆ ಕೇಳಬೇಡ ಮಹಾರಾಣಿ. ನಿನ್ನ ವದನಾರವಿಂದದಲ್ಲಿ ಮಳೆ ಮೋಡುಗಳನ್ನು ಕಂಡೊಡನೆ ನನ್ನ ಜಗತ್ತಿನಿಂದ ಸೂರ್ಯ ಅಸ್ತಂಗತನಾಗುತ್ತಾನೆ. ನಿನ್ನ ಗೌರವಕ್ಕಾಗಿ ಒಂದು ಗಮನಿಸಿದ್ದೇನೆ ಕೇಳು. ಬೆಳಗಾಗುವುದರೊಳಗೆ ಬಾಡುವುದು, ಬೆಳಗಾಗುವುದರೊಳಗೆ ಬಾಡುವುದು ಈ ನಿನ್ನ ಮುಡಿಯ ಗುಲಾಬಿ. ಆದರವು ಬಂಡಾರುವುದನ್ನು ದುಃಖ ತಪ್ತ ಈ ಬೆಳದಿಂಗಳಲ್ಲಿ, ದುಃಖ ತಪ್ತ ಈ ಬೆಳದಿಂಗಳಲ್ಲಿ ನೋವಿನ ಈ ಮುಸ್ಸಂಜೆಯಲ್ಲಿ ಭುವಿ ನುಂಗುವುದು ಕಂಬಳಿಗಳ ಆ ಹಸಿಯಲ್ಲಿ ಮತ್ತೆ ಹುಟ್ಟುವುದು ಗುಲಾಬಿ ಹೂವು. ಬಂಡಾಯ ವಿದ್ರೋಹಗಳನ್ನು ಕಿವಿಯಲ್ಲಿ ಹೊಸುರಿದು. ಈ ಕವನದ ಅರ್ಥವೇನು? ಕೆಲವು ಬಾರಿ ಕವನಗಳಿಗೆ ಅರ್ಥವೇ ಇರುವುದು. ಕವನಗಳು ಹೆಪ್ಪುಗಟ್ಟಿದ ಭಾವನೆಗಳು. ರಾಜಋಷಿ ವಿರೂಪಾಕ್ಷ ಈ ಮಳೆಗಾಲ ಕಳೆದ ಮೇಲೆ ವಿದ್ರೋಹಣದ ರಾಜನನ್ನು ಸದೆಬಡಿಯಲು ದಂಡನಾಯಕ ಹಯಗ್ರೀವನು ದಂಡಯಾತ್ರೆ ಮಾಡುವುದು. ನೀವೇ ಒಂದು ಶುಭ ಮುಹೂರ್ತವನ್ನು ನಿರ್ಧರಿಸಿ. ಮಹಾರಾಜ, ಒಂದಾದ ಮೇಲೊಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗುವುದು. ಆದರೆ ನಮ್ಮ ರಾಜ್ಯದಲ್ಲಿ ಏನು ನಡೆಯುತ್ತಿದೆ ಎಂಬುದು ನಿಮಗೆ ತಿಳಿಯುವುದಿಲ್ಲ. ಈ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಈ ಮನೆಯಲ್ಲಿ ಏನು ನಡೆದಿದೆ ಎನ್ನುವುದನ್ನು ಗ್ರಹಿಸ ಬಯಸುತ್ತೇನೆ. ಆಗ ಎಲ್ಲವನ್ನು ಮರೆಯುತ್ತೇನೆ. ಎಲ್ಲವನ್ನೂ ಮರೆಯುವಂತಹ ತಪ್ಪು ನಾನೇನು ಮಾಡಿದ್ದೆ ಮಹಾಸ್ವಾಮಿ? ತಪ್ಪು ನನ್ನದು ಮಹಾರಾಣಿ. ನಾನು ಪ್ರೀತಿಯಿಂದ ಹುಡುಗನಾಗಿದ್ದೇನೆ. ಆದ್ದರಿಂದಲೇ ರಾಜರು ಎಂದು ಯಾರನ್ನು ನಾನು ಮನೆಯ ಬಗ್ಗೆ ಮಾತನಾಡಲಿಲ್ಲ ಚಕ್ರವರ್ತಿ. ರಾಜ್ಯದಲ್ಲಿ ನಡೆಯುತ್ತಿರುವ ಬೌದ್ಧರ ಪಿತೂರಿಯ ಬಗ್ಗೆ ಹೇಳಿ. ರಾಜನಿಗೆ ರಾಜ್ಯದಲ್ಲಿ ಏನು ನಡೆದಿದೆ ಎಂದು ತಿಳಿದಿಲ್ಲವೆಂದೇಕೆ ಭಾವಿಸುತ್ತೀರಿ? ಮಹಾರಾಜ, ಈ ರಾಜ್ಯದ ದಂಡನಾಯಕರೇ ರಾಜಋಷಿಯನ್ನು ಅವಮಾನಿಸಿ ಒಬ್ಬ ಬೌದ್ಧ ದ್ರೋಹಿಯನ್ನು ರಕ್ಷಿಸುತ್ತಿದ್ದಾರೆ. ಹಾಗೆಯೇ ಹೆಸರು ಇಂದ್ರಾಣಿಯಲ್ಲವೇ? ಮಹಾರಾಜರಿಗೆ ಈಗಾಗಲೇ ಎಲ್ಲವೂ ಗೊತ್ತಾದಂತಿದೆ. ಹೌದು ಮಹಾರಾಣಿ. ತಾವಿನ್ನು ವಿಶ್ರಮಿಸಿಕೊಳ್ಳಲು ಅಂತಃಪುರಕ್ಕೆ ತೆರಳಬಹುದು. ರಾಜಋಷಿ ವಿರೂಪಾಕ್ಷರಿ, ಇಂದ್ರಾಣಿಯ ತಪ್ಪಾವುದು. ಮಹಾರಾಜ, ಆಕೆ ಭೂಮಿ ಗುಂಡಾಗಿದೆ ಎನ್ನುತ್ತಿದ್ದಾಳೆ. ಇದಲ್ಲದೆ ಅವಳು ಶೂದ್ರಳು, ಮೇಲಾಗಿ ಹೆಂಗಸು. ಅವಳು ವೇದ ಪುರಾಣಗಳನ್ನೆಲ್ಲ ಓದಬಹುದೇ? ಆಚಾರ್ಯ ಕಲ್ಹಣರು ನಮ್ಮ ಆಜ್ಞೆಯ ಮೇರೆಗೆ ಇಲ್ಲಿಗೆ ಬಂದಿದ್ದಾರೆ. ಸೇವಕ, ಅವರನ್ನು ಬರಹೇಳು. ನಿಮ್ಮಗಳಲ್ಲಿ ಚಕ್ರವರ್ತಿಗಳಾದ ಅವರನ್ನು ಗುರುತಿಸಲಾದ ನಾವು ಅವರನ್ನು ಎಂದೂ ಕಂಡಿಲ್ಲ. ಚಕ್ರವರ್ತಿಯ ಕಳೆ ಅವರ ಮುಖದ ಸುತ್ತ ನಿನಗುತ್ತಿಲ್ಲವೇ? ಚಕ್ರವರ್ತಿ ಒಬ್ಬ ಮನುಷ್ಯನಲ್ಲದೆ ಇನ್ನು ನಡೆಯಂತದ್ದು. ಚಕ್ರವರ್ತಿ ಒಬ್ಬ ಮನುಷ್ಯನೆನ್ನುವುದು ಅಪರಾಧ. ಹಾಗಾದರೆ ಆತನ ಆತ ಧರೆಗಿಳಿದು ಬಂದ ದೇವರು. ಮನುಷ್ಯನನ್ನು ದೇವರಿಗೆ ಹೋಲಿಸಿದರೆ ದೇವರ ಮಾತ್ರ ಏನಾಗುತ್ತಿಲ್ಲ. ಆಚಾರ್ಯ, ನಾನೇ ಸಮುದ್ರಗುಪ್ತ. ನನ್ನ ಶಿಷ್ಯ ಇಂದ್ರಾಣಿಯನ್ನು ನಿಮ್ಮ ದಂಡನಾಯಕರು ಅಪಹರಿಸಿದ್ದಾರೆ. ದಯವಿಟ್ಟು ಅವಳನ್ನು ಬಿಟ್ಟುಕೊಡಿ. ಆದರೆ ಆಕೆ ಭೂಮಿ ಗುಂಡಾಗಿದೆ ಎನ್ನುತ್ತಿದ್ದಾರಂತೆ. ಇದು ನಿಜಕ್ಕೂ ಒತ್ತಡನ. ಇದಕ್ಕೆ ಬಲಿಯಾಗಲೇಬೇಕು. ಇಂದು ಭೂಮಿ ಗುಂಡಾಗಿದೆ ಎಂದು ಹೆಂಗರು ನಾಳೆ ನಮ್ಮ ರಾಜನ ತಲೆ ಚಪ್ಪಟೆ ಎಂದು ನಾವು ಕಲಿಸಿಕೊಟ್ಟ ಪಾಠವನ್ನು ಅವರಿಗೆ ಹೇಳುತ್ತಿದ್ದಾರೆ. ಓ ದೇವರೇ, ಈ ಮಹಾವಿಜ್ಞಾನಿಯ ಮೇಲೆ ಎಂದೆಂದೋ ಕೈ ಮಾಡದಂತೆ ಮಾಡು. ಹಾಗಾದರೆ ನನ್ನ ಶಿಷ್ಯಳನ್ನು ನನಗೆ ಒಪ್ಪಿಸಿ. ಖಂಡಿತವಾಗಿ ನಿಮಗೆ ಮರಳಿ ಒಪ್ಪಿಸುವಂತೆ ಆಜ್ಞಾಪಿಸಿದ್ದಾರೆ. ಆದರೆ ಒಂದು ಷರತ್ತು, ಭೂಮಿ ಗುಂಡಾಗಿದೆ ಎಂದು ನೀವು ನಮಗೆ ಸಿದ್ಧ ಮಾಡಿ ತೋರಿಸಬೇಕು. ಇಂತಹ ಸುಖವಾಗುತ್ತದೆ ಎಂದು ನಾನು ತಯಾರಾಗಿಯೇ ಬಂದಿದ್ದೆ. ಆದರೆ ನನ್ನ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವಂತಹ ವಿದ್ಯಾವಂತರು ಇಲ್ಲಿ ಯಾರಾದರೂ ಇದ್ದಾರೆ? ಎಚ್ಚರದಿಂದ ಮಾತನಾಡುವ ಸನ್ಯಾಸಿ ಸ್ವತಃ ಮಹಾರಾಜರೇ ಎದುರು ನಿಂತಿದ್ದಾರೆ. ಹೌದು, ಅವರು ಬರೀ ಚಕ್ರವರ್ತಿ. ಅವರು ವಿದ್ಯಾವಂತ, ಪಾಂಡಿತ್ಯ ಪಡೆದಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆ ಮಹಾ ಉಪಾಸಕರಿಗೆ ಮಾತ್ರ. ಓ ಸನ್ಯಾಸಿ, ನಿನ್ನ
ಹೇಳುತ್ತದೆ. ಭೂಮಿ ಚಪ್ಪಟೆಯಾಗಿದೆ, ಆಲೋಕ ಈ ಲೋಕ ಎಂದು ವಿಭಾಗಿಸಲ್ಪಟ್ಟಿದೆ ಎಂದು. ಅಂತಹದರಲ್ಲಿ ನಿಮ್ಮ ಈ ಮಾತು ಏಕೆ ಸುಮ್ಮನಾದಿರಿ? ನಿಮ್ಮ ಪ್ರಕಾರ ವಿಷ್ಣು ಪುರಾಣವೂ ಸುಳ್ಳು ತಾನೆ? ಆ ಕಾಲದ ಜ್ಞಾನದ ಮಿತಿಯಲ್ಲಿ ವಿಷ್ಣು ಪುರಾಣ ಮುಖ್ಯವೇ. ಆದರೆ ವಿಜ್ಞಾನ ಸಂಕುಚಿತ ಮಿತಿಯಲ್ಲಿ ಉಳಿಯಬೇಕಾಗಿದೆ. ಹೇಳಿ ಹೇಳಿ, ಪುರಾಣಗಳು ಕವಿಯ ಕಲ್ಪನೆಗಳು, ವರ್ತಮಾನಕ್ಕೆ ಅವು ಯಾವ ಉಪಯೋಗವೂ ಇಲ್ಲ ಎಂದು ಹೇಳಿ. ನೀವು ವಿನಾಕಾರಣ ನನ್ನನ್ನು ಸಿಟ್ಟಿಗೆಟ್ಟಿಸಲು ಈ ಕಟ್ಟಡ ಮಾತುಗಳನ್ನು ನನ್ನನ್ನು ಪೇಚಿನಲ್ಲಿ ಸಿಕ್ಕಿಸಲು ಪ್ರಯತ್ನಿಸಿತು. ನಯ ನಾಜೂಕಿನ ಚತುರತೆಯಲ್ಲಿ ವಿಜ್ಞಾನಕ್ಕೆ ಸಂಕೋಲೆಗಳನ್ನು ಕೊಡಿಸಬೇಕೆಂದು ಬಯಸುತ್ತೇನೆ. ಪುರಾಣಗಳು ನನ್ನ ಅಭ್ಯಾಸದ ಅಂಗವಲ್ಲ. ಈ ಪುಸ್ತಕದಲ್ಲಿ ಭೂಮಿ ಗುಂಡಾಗಿದೆ ಎಂದು 125 ಹಂತಗಳನ್ನು ಬರೆಯ. ಆಚಾರ್ಯ, ಭೂಮಿ ಗುಂಡಾಗಿದ್ದರೆ ಅದು ನಮಗೆ ಹೇಗೆ ಗೋಚರಿಸುವುದು? ಮಹಾರಾಜ, ಗುಡ್ಡದ ಮೇಲಿರುವ ಇರುವಿಗೆ ಗುಡ್ಡ ಇಳಿಜಾರಾಗಿದೆ ಎಂದು ತಿಳಿಯುತ್ತದೆ. ಇಲ್ಲ, ಹಾಗೆ ಇಷ್ಟು ದೊಡ್ಡ ವಿಸ್ತಾರವಾದ ಭೂಮಿಯ ಮೇಲೆ ಮನುಷ್ಯ ಒಂದು ಜೀವಜೀವ. ಭೂಮಿ, ಚಂದ್ರ ಎಲ್ಲ ವಸ್ತುಗಳು ಚಪ್ಪಟೆಯಾಗಿದೆ ಎಂದು ಭಾವಿಸುತ್ತಾನೆ. ಸಾಯನ ಬನ್ನಿ ಮನುಷ್ಯರೇ, ಈ ದೂರದರ್ಶನದಲ್ಲಿ ನಿಮ್ಮ ದೇವರ ಮುಖ ನೋಡಿ. ಇಲ್ಲ, ನಾನು ಈ ಇಂದ್ರಜಾಲ ಮಹೇಂದ್ರಜಾಲದ ಉಪಕರಣಗಳನ್ನು ನಾನು ಮುಟ್ಟುವುದಿಲ್ಲ. ಮಹಾರಾಜ, ನೀವಾದರೂ ಈ ದೂರದರ್ಶನದಲ್ಲಿ ಚಂದ್ರನನ್ನು ನೋಡುವ ಗಣಿಗಾರಿಕೆಯನ್ನು ಮಾಡಿದಿರಾ? ಓಹೋ, ಅದನ್ನು ನಾವೆಂದೂ ಕಳೆದುಕೊಂಡಿಲ್ಲ. ಎಷ್ಟು ಹತ್ತಿರದಲ್ಲಿದೆ, ನಾವಿನ್ನು ನೋಡಲಾರೆ. ದ್ವಾದಶಿಗಳೇ, ನೀವೇ ಈ ಹೆಸರನ್ನು ನನ್ನೊಮ್ಮೆ ಸರಿಯಾಗಿ ಪರೀಕ್ಷಿಸಿ ಹೇಳಿ. ಇಲ್ಲ, ನಾನು ಈ ಯಂತ್ರವನ್ನು ಮುಟ್ಟಲಾರೆ. ನೀವು ನೋಡಲೇಬೇಕು, ಇದು ರಾಜಾಜ್ಞೆ. ಒಮ್ಮೆ ನೋಡಿ ಹೇಳಿ, ನಿಮ್ಮ ವೇದಗಳು ಏಕೆ ಸುಳ್ಳಿನ ಕಂತೆಗಳಾಗಿವೆ? ಈಗ ಹೇಳಿ, ಏನನ್ನು ನೋಡಿದೆ? ದೇವರಿಲ್ಲ, ಸ್ವರ್ಗವಿಲ್ಲ, ನರಕವಿಲ್ಲ, ಎಲ್ಲವೂ ಶೂನ್ಯ ವಸ್ತುಗಳು. ಈ ಬೌದ್ಧ ಸನ್ಯಾಸಿ ನಮ್ಮ ದೇವಲೋಕವನ್ನೆಲ್ಲ ಹಾಳು ಮಾಡಿಬಿಟ್ಟ. ಹಾಗಿಲ್ಲವೇ? ಅವರು ಯಾರು ಜನ ಕೇಳಿಸಿಕೊಂಡ ನಾವು ಹೇಗೆ ಬದುಕಬಲ್ಲೆವು? ದೇವರಿಲ್ಲದೆ, ಸ್ವರ್ಗ ನರಕಗಳಿಲ್ಲದೆ, ವೇದ ಆಗಮಗಳಿಲ್ಲದೆ ನಾವು ಹೇಗೆ ಬದುಕಬಲ್ಲೆವು? ಅಂದರೆ ನೀವು ಬದುಕಲು ಸುಳ್ಳು ಸಿದ್ಧಾಂತಗಳನ್ನು ಹೇಳುವುದರೆ? ಹೌದು, ರಾಜ್ಯದ ಹಾಗೂ ರಾಜಕಾರಣದ ಹಿತಕ್ಕಾಗಿ ನಾವು ಸತ್ಯವನ್ನು ತಿಳಿಸಬೇಕಾಗುತ್ತದೆ. ಎಂತಹ ಮೋಸ! ನೀವು ವಿಜ್ಞಾನಿಗಳನ್ನು ಕರೆದುಕೊಂಡು ಸತ್ಯವನ್ನು ಅನ್ಯ ಕಾರಣಗಳ ಗುಲಾಮನನ್ನಾಗಿ ಮಾಡುತ್ತೀರಿ. ಹೌದು, ನಮಗೆ ಸುಳ್ಳು ಬೇಕಾಗಿದೆ. ಹಾಗಾದರೆ ನೀವು ಮಾನವ ಕುಲವನ್ನು ದ್ವೇಷಿಸುವಿರಿ ಎಂದ ಹಾಗಾಗಿ. ಮಹಾರಾಜ, ಈಗ ಕಂಡುಕೊಂಡಿರಾ? ಹೌದು, ನಿಮ್ಮ ಮಾತಿನಂತೆ ನೆರೆದುಕೊಂಡು ನನ್ನ ಇಂದ್ರಾಣಿಯನ್ನು ಬಿಟ್ಟುಕೊಡಿ. ಖಂಡಿತಕ್ಕೂ ಆಕೆಯನ್ನು ನಿಮಗೆ ಮರಳಿ ರೂಪಿಸುವಂತೆ ಆಜ್ಞಾಪಿಸುವ ಆಚಾರ್ಯ. ಆದರೆ ಆಕೆ ನನ್ನ ಸ್ವಾಧೀನದಲ್ಲಿಲ್ಲವಲ್ಲ. 2 ದಿವಸ, ಕೇವಲ 2 ದಿವಸ ನನಗೆ ಕಾಲಾವಕಾಶ. ಹಾಗೆ ಸಾಯಣ. ಚಕ್ರವರ್ತಿಗಳೇ, ಬಂದಿರಿ, ಅವನನ್ನು ಹೋಗಬಿಡುತ್ತೀರಿ. ಅವನನ್ನ ಅವನ ಅನುಯಾಯಿಗಳನ್ನ ಇಲ್ಲವಾಗಿಸಿರಿ. ಎಂತಹ ಹೇಳಿಕೆ! ಆತನ ಸಿದ್ಧಾಂತಗಳ
ಅವರ ನಂಬಿಕೆಗಳಿಗಾಗಿ ಅವರನ್ನು ಬಂಧಿಸದೆ ಶೂದ್ರನಿಗೆ ವೇಗವನ್ನು ಕಲಿಸಿದ್ದಕ್ಕಾಗಿ ಬಂಧಿಸಿ ಮಹಾರಾಜ ಯಾವ ಕಾರಣಕ್ಕಾದರೂ ಸರಿ ಬಂಧಿಸಿ ಅವನನ್ನ. ನಿಮ್ಮ ಸುಳ್ಳು ಮೋಸಗಳನ್ನು ಕಳಿಸಿ ಹಾಕಿ ನಿಮ್ಮನ್ನು ಬೆತ್ತಲೆಯನ್ನಾಗಿ ಮಾಡಿದಂತೆ ಮಹಾರಾಜ ಇಂತಹ ನುಡಿಗಳನ್ನು ನುಡಿದು ನನ್ನನ್ನು ಅವಮಾನಿಸುತ್ತಿದ್ದೀರಿ. ಹೌದು, ಇನ್ನೆಂದಿಗೂ ನಾವು ಇಂತಹ ನುಡಿಗಳನ್ನು ಆಡಲಾಗಿ. ಆದರೆ ಕಲ್ಪನಾ ಈ ದಿನ ನಾವು ಓದಿದ ಪುಸ್ತಕಗಳನ್ನು ರಾಶಿಯಾಗಿ ಸುತ್ತಬಿಟ್ಟ. ನೀವೆಲ್ಲ ಸುಳ್ಳುಗಾರರು, ಹಸಿ ಸುಳ್ಳಿನ ಪರಂಪರೆಯನ್ನು ಹುಟ್ಟು ಹಾಕುವ ಮೂರ್ಖರು ಎಂದು ನಂಬುವಂತೆ ಮಾಡಿ. ಸಾಕು ನಿಲ್ಲಿಸಿ. ನಮಗಿಂತೂ ನಂಬಿಕೆ ಬೇಕಾಗಿದೆ. ತರ್ಕ ಮಾಡದ ಗುಣಗುಟ್ಟದ ಪ್ರಶ್ನಿಸಲಾಗದ ಕುರುಡು ನಂಬಿಕೆಯ ಅವಶ್ಯಕತೆ ಇದೆ. ಇಂತಹ ಗುಲಾಮಗಿರಿಯ ಮೂಢನಂಬಿಕೆ ಇಲ್ಲದೆ ಹೋದರೆ ರಾಜ್ಯವಾಗಲಿ ರಾಜನಾಗಲಿ ಧರ್ಮವಾಗಲಿ ಒಂದು ದಿನದ ಮಟ್ಟಿಗಾದರೂ ಉಳಿಯಲಾರದು. ಒಂದು ದಿನದ ಮಟ್ಟಿಗಾದರೂ ಉಳಿಯಲಾರದು. ಆದರೆ ಅವನನ್ನು ಬಂಧಿಸಲು ಬಲವಾದ ಕಾರಣಗಳು ಬೇಕು. ಯಾರೂ ಪ್ರಶ್ನಿಸಲಾರದ ಆಪಾದನೆಗಳಿಂದ ರಾಜ್ಯದ ವಿದ್ವಾಂಸರೆಲ್ಲರೂ ಕರೆದು ಆತನ ಸಿದ್ಧಾಂತಗಳನ್ನು ಸುಳ್ಳಾಗಿಸಬೇಕು. ಕಲ್ಹಣ ಸಾಯಲೇ ಅವನು ಸತ್ತೇ ಸಾಯುತ್ತಾನೆ. ಏಕೆಂದರೆ ಸೂರ್ಯ ಶಿಕಾರಿ ಮಾಡುವನನ್ನ ಹಕ್ಕನ್ನ ಕಸಿದುಕೊಳ್ಳುತ್ತಿದ್ದಾನೆ. ರಾಜನೋರ್ವನೇ ಸೂರ್ಯನ ಬೇಟೆಯನ್ನಾಡಬಲ್ಲ. ಇಂತಹ ಸನ್ಯಾಸಿ ಅಲ್ಲ. ನಾನು ನಯನಾಗಿದ್ದೀನಿ ಬೆಳೆಯಲಿಲ್ಲ. ಲವಲವಿಕೆಯಿಂದ ಪ್ರೀತಿ ಪ್ರೇಮಗಳಿಂದ ಕಿವಿಯಲ್ಲಿ ಬಿಸಿಬಿಡುವ ಜಾಣ್ಮೆಯನ್ನು ಕಲಿತಿಲ್ಲ. ನಿನಗೆ ಹೇಗೆ ಹೇಳಬೇಕು ಅಂತ ಹೇಳಿ ನೀನೇಕೆ ನನ್ನನ್ನು ಪ್ರೀತಿಸುವುದಿಲ್ಲ? ಹೇಳು, ನಾನೇನಾಗಿದ್ದೇನೆ? ನಾನೇಕೆ ನಿನ್ನನ್ನು ಪ್ರೀತಿಸಬಾರದು? ನೀನು ನನ್ನನ್ನು ಪ್ರೀತಿಸಿ ಎಂದು ಆಜ್ಞಾಪಿಸಬೇಕು. ದಂಡನಾಯಕರೇ, ನೀವು ಅತ್ಯಾಚಾರಿ
ಯಾರನ್ನಾದರೂ ಪ್ರೀತಿಸುವ ಮೊದಲು ನೀವು ಅಹಂಕಾರವನ್ನು ಬಿಡಬೇಕೆಂದು ಮಾತ್ರ ಹೇಳಿದೆ. ಓ, ಮಾತನಾಡೋದನ್ನು ಮತ್ತೆ ಆದರೆ ಪ್ರೀತಿಸುವುದು ಸುಲಭವಲ್ಲ. ಪ್ರೀತಿಸಲು ನೀವು ತೀರಾ ಅನರ್ಹರು. ನಾನು ನಿನ್ನ ಪದತಲದಲ್ಲಿ ಕುಳಿತು ಬೇಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಪ್ರೀತಿಸು. ನಿನ್ನನ್ನು ಪ್ರೀತಿಸಲು ನನಗೆ ಅನುಮತಿಯನ್ನು ಕೊಡು. ಮುಳ್ಳಂಗಿಯಂತೆ ನನ್ನ ಮೇಲೆ ಕುಳಿತಿರುವ ಅಹಂಕಾರವನ್ನು ಅಳಿಸಿ ಹಾಕು. ನಾನು ಈ ರೀತಿ ಪರಿತಪಿಸುವುದನ್ನು ಕಂಡು ನೀನು ನಗುತ್ತಿರುವೆ. ನಿನ್ನೆಲ್ಲ ಸೌಂದರ್ಯ ಅಂದಗಳನ್ನು ಜಿಪುಣನಂತೆ ಮರೆಮಾಚುತ್ತಾ ನನ್ನಿಂದ ದೂರ ಸರಿಯ ಬಯಸುವೆ ಏಕೆ? ಹೇ ದೇವ, ನಿಜಕ್ಕೂ ನೀನು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿರುವೆಯಾ? ನಾನೊಬ್ಬ ಸಾಮಾನ್ಯ ಹೆಣ್ಣು. ನನ್ನ ಮುಂದೆ ನೀನು ಕಾಲುಗೆ ಯಾಚಿಸಬಾರದು. ನಿನ್ನ ಇಚ್ಛೆಯನ್ನು ವಿರೋಧಿಸಲು ಇಷ್ಟವಿಲ್ಲದಿದ್ದರೂ ನಿನ್ನ ಬಯಕೆಗಳು ನನ್ನ ಪವಿತ್ರ ಕರ್ತವ್ಯಗಳಾಗಿವೆ. ಪ್ರೀತಿಸಲು ನಿನ್ನನ್ನು ಬಲಾತ್ಕರಿಸಿದಾಗ ನಾನು ಹಿಂಸೆಗೆ ಒಳಗಾಗಿದ್ದೇನೆ, ನೋವಿನಿಂದ ನರಳಿದ್ದೇನೆ. ಹೇ ದೇವ, ನಿನ್ನ ಯುದ್ಧದ ಒರಟುತನ ಹಿಂಸೆಗಳ ಹಿಂದೆ ಒಳ್ಳೆಯತನ ಸದಾ ಅಡಗಿತ್ತು. ಇಲ್ಲ, ನೀನು ನನ್ನನ್ನು ಒಳ್ಳೆಯವರನ್ನಾಗಿ ಮಾಡಿದೆ. ಬೇಡಿ, ಹಾಗೆಲ್ಲ ಬೇಡಿ. ನಾನು ನಿನ್ನನ್ನು ಮನಸಾರಿ ಪ್ರೀತಿಸಲಾರೆ. ಹೌದು, ಎಂತಹ ಸೌಭಾಗ್ಯ. ನನ್ನ ಮನೆಯ ಅವರು ಬರಲು ನಾನು ಹೀಗೆ ನೀವೇಕೆ ರಕ್ಷಣೆಯನ್ನು ಕೊಡುತ್ತಿದ್ದೀರಿ? ಶ್ವೇತಕ್ಕಾಗಿ ರಕ್ಷಣೆಯನ್ನು ಕೊಡುತ್ತಿದ್ದೀರಿ ಎನ್ನುವುದನ್ನು ಊಹಿಸಿಲ್ಲ. ಆದರೂ ನಿಮ್ಮ ರಾತ್ರಿ ಬೇಟೆಗಳ ಪದ್ಧತಿಯ ಪ್ರಕಾರ ಈ ಹೆಣ್ಣು ಈ ಮನೆಯಿಂದ ಹೊರಹೋಗಿ ಆಗಬೇಕು ಅಲ್ಲವೇ ಮಹಾರಾಣಿ? ನಿಮ್ಮ ದಂಡನಾಯಕರು ತಮ್ಮ ಸೈನಿಕ ಬದುಕಿನಿಂದ ದೂರವಾಗಿ ವಿಲಾಸಿ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದಾರೆ. ಇಂದ್ರಾಣಿ, ಶೂದ್ರನಾದ ನೀನು ವೇದ ಉಪನಿಷತ್ತುಗಳನ್ನು ಯಾವ ಅಧಿಕಾರದಿಂದ ಓದಿದೆ? ಶತಶತಮಾನಗಳಿಂದ ತೀರ್ಮಾನವಾದ ಅಧಿಕಾರದಿಂದ. ಮಹಾರಾಜ, ಹೀಗೆ ಗುರು ಕಲ್ಹಣ ನಿರೀಶ್ವರವಾದ ಮೊದಲು ಆತನನ್ನು ವಿಚಾರಕ್ಕೆ ಗುರಿಪಡಿಸಿ ಸುಮ್ಮನೆ ಹೀಗೆ ಬೆಲೆಗೆ ನಿಮ್ಮಸಿಟ್ಟು. ಹೌದು, ಹೇಗೆ ಕಲ್ಹಣನೆಯ ಅಪರಾಧ. ಆದರೆ ಆತನಿಗೆ ದುರಭ್ಯಾಸ ಬಂದಿದೆ. ಸದಾ ಸತ್ಯವನ್ನೇ ನುಡಿಯಬೇಕೆಂಬ ಚಟದಿಂದ ರಾಜ್ಯದ ಬಗ್ಗೆ, ಧರ್ಮದ ಉಳಿವಿನ ಬಗ್ಗೆ ಆತ ಯೋಚನೆಯನ್ನೇ ಮಾಡುತ್ತಿದೆ. ಇಂದ್ರಾಣಿ, ನಿಮ್ಮ ಸತ್ಯ ನಮ್ಮ ಮುಖಕ್ಕೆ ನೀರು ತರುವ ಕೆಲಸ ಮಾಡುತ್ತಿದೆ. ನಾವು ಸುಮ್ಮನೆ ಕೈಕಟ್ಟಿಕೊಂಡು ನಿಂತು ನೋಡುತ್ತಿರಲು ಸಾಧ್ಯತೆ? ಹೌದು ಮಹಾರಾಜ, ನಾವು ಕಲ್ಹಣನ ಬಾಯಿ ಮುಚ್ಚಲೇಬೇಕು. ಆದರೆ ಅದಕ್ಕಾಗಿ ಇಂದ್ರಾಣಿಯನ್ನು ಬರೆಯುವುದು ಸರಿಯೇ? ನಿಜ ಹೇಗಿರುವ ಇಂದ್ರಾಣಿಯ ಸಹಾಯವಿಲ್ಲದೆ ನಾವು ಕಲ್ಹಣನ ಬಾಯನ್ನು ಮುಚ್ಚಲಾರೆ. ನನಗೆ ಅರ್ಥವಾಗುತ್ತಿಲ್ಲ ಮಹಾರಾಜ. ಅದು ನಿನಗೆ ಅರ್ಥವಾಗುವುದು ಇಲ್ಲ ಹೇಗಿರುವ ಆತನ ಶಿಷ್ಯರಾದ ಈಕೆಯೇ ಇಷ್ಟು ತೀಕ್ಷ್ಣವಾದ ಬುದ್ಧಿಯುಳ್ಳವರಾಗಿದ್ದರೆ ಇನ್ನು ಈಕೆಯ ಗುರುವ ಕಲ್ಹಣ ಹೇಗಿರಬೇಕು? ಇಂದ್ರಾಣಿ, ಆಶ್ರಮದಲ್ಲಿ ಎಷ್ಟು ವರ್ಷಗಳಿಂದ ವಾಸಿಸುತ್ತಿರುವೆ? 7 ವರ್ಷಗಳಿಂದ ಮಹಾರಾಜ. ಆಶ್ರಮದಲ್ಲಿ ವಾಸಿಸುತ್ತಿರುವ ಒಬ್ಬಳೇ ಹೆಣ್ಣು ನೀನೆ. ನೀನೇ ವಿಚಾರಣೆಯ ಕಾಲದಲ್ಲಿ ಸಾಕ್ಷಿಯನ್ನು ನುಡಿಯಬೇಕು. ಏನು? ಆತನೊಬ್ಬ ಆಷಾಢ ಬುದ್ಧಿ, ವ್ಯಭಿಚಾರಿ. ಆತನ ವಿದ್ವತ್ತೆಲ್ಲ ಆತನ ಕಾಮ ಪಿಪಾಸೆಯನ್ನು ಮರೆಮಾಚುವ ತಂತ್ರಗಳು. ಆತನೊಬ್ಬ ಕಾಮಿ, ನಿನ್ನ ಶೀಲಹರಣ ಮಾಡಿದ ಪಾಪಿ ಎಂದು. ಇಷ್ಟೇನಾ? ಇಷ್ಟು ನೋಡಿದರೆ ಸಾಕೆ? ಎಷ್ಟೇ ಇಷ್ಟನ್ನು ನೀನು ನುಡಿಯಲೇಬೇಕು. ಇದು ರಾಜಾಜ್ಞೆ. ದಂಡನಾಯಕರೇ, ನಾವಿನ್ನು ಬರುತ್ತೇವೆ. ನನಗೆ ಅಭಯ ನೀಡಿ ವೇಶ್ಯೆ ಶೋಷಕರ ವಿರುದ್ಧ ನಿಮ್ಮ ರಕ್ಷಣೆ ಬೇಡುತ್ತಿದ್ದಾಳೆ. ಯಾರು ನಿನ್ನ ಶೋಷಕರು? ಶಿಶುಮಾನ ವಿರುದ್ಧ ಅಪಪ್ರಚಾರಕ್ಕಾಗಿ ಜನಪ್ರಿಯತೆಯನ್ನು ಕೆಡುತ್ತಿದ್ದಾನೆ. ಕೇಳದಿದ್ದರೆ ಕಾರಾಗೃಹವಾಸದಂತೆ ಹೆದರಿಸುತ್ತಿದ್ದಾನೆ. ನನ್ನ ಮಗಳಾದ ಇಂದ್ರಾಣಿಯನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಿದ್ದಾರೆ. ಅವಳನ್ನೇ ಬಿಡಿಸಿಕೊಂಡು ಬರಲು ನನಗಾಗುತ್ತಿಲ್ಲ. ಇನ್ನು ನಿನಗೆ ರಕ್ಷಣೆ ಹೇಗೆ ಬಂದಿಲ್ಲ? ತಾಯಿ, ನೀವು ತಾಯಿ ಎಂದು ಕರೆದಾಗಲೇ ನನ್ನ ಪಾಷಾಣ ಹೃದಯ ಕೆಳಗೆ ನೀರಾಗಿ ಇಷ್ಟು ಕಾಲ ಪಾಪಕ್ಕೂ
ಮನಸ್ಸು ಸದಾ ಜಾಗೃತವಾಗಿದ್ದು ವಿಕಾರರಹಿತವಾಗಿ ಆಶ್ರಮದಲ್ಲಿ ಶಾಂತಿ ಸಂಯಮಗಳಿಂದ ನೀನು ಬದುಕಬಹುದು. ಯಾವುದೇ ಇಂದ್ರಾಣಿ ನಿನ್ನನ್ನು ತುಂಬಾ ಗೌರವಿಸುತ್ತಾಳೆ. ಆದುದರಿಂದಲೇ ಇಂತಹ ಮಾತುಗಳನ್ನಾಡಿಯೂ ನೀನಿನ್ನೂ ಜೀವಂತವಾಗಿರಬೇಕು. ಅದಕ್ಕಾಗಿ ನೀನು ಇಂದ್ರಾಣಿಗೆ ಕೃತಜ್ಞನಾಗಿರಬೇಕು. ಈಗ ನೀನು ಇಂದ್ರಾಣಿಯನ್ನು ಎಷ್ಟು ಪ್ರೀತಿಸುತ್ತೀಯ ಎನ್ನುವುದನ್ನು ತೋರಿಸಿಕೊಡಬೇಕು. ಸ್ವತಃ ಮಹಾರಾಜರೇ ಆಕೆಗೆ ಚಿತ್ರಹಿಂಸೆಗಳು ಏರ್ಪಾಡು ಮಾಡಿದ್ದಾರೆ. ನಾನು ಭೂಮಿ ಚಪ್ಪಟೆಯಾಗಿದೆ ಎಂದು ಸಾರಬೇಕಾಗಿದೆ ಅಲ್ಲವೇ? ಹೌದು, ಹಾಗೆ ಹೇಳಿದರೆ ಮಾತ್ರ ಇಂದ್ರಾಣಿಯನ್ನು ಉಳಿಸಬಹುದು. ಇಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚೆಂದು ಭಾವಿಸಿರುವ ನನ್ನ ವೈಜ್ಞಾನಿಕ ಸಿದ್ಧಾಂತಗಳನ್ನು ಅಲ್ಲಗಳೆಯಲ್ಲ. ನನ್ನ ಇಂದ್ರಾಣಿ ಸಾಯುತ್ತಿದ್ದಾಳೆ. ನೀನೊಬ್ಬನೇ ಆಕೆಯನ್ನು ಬದುಕಿಸಬಲ್ಲೆ. ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡುವೆ. ನಾನು ನನ್ನ ಸಿದ್ಧಾಂತಗಳನ್ನು ಅಲ್ಲಗಳೆಯಬಹುದು, ಆದರೆ ನಿಮ್ಮ ಮೌಢ್ಯ ಹಾಗೂ ಮೂಢನಂಬಿಕೆಗಳು ಎಂದು ಕಾಲಗಳಲ್ಲಿ ಕರ್ತದಲ್ಲಿ ದೂರಬಲ್ಲವು. ಇಂದಿನ ಸೌಖ್ಯಕ್ಕಾಗಿ ನಾಳೆಯನ್ನು ಮೋಸ ಮಾಡಲಾರದು. ಇಂದ್ರಾಣಿಯ ಜೀವಕ್ಕಾಗಿ ನಾಳೆಯನ್ನು ಹಾಳುಗೆಡಬಲಾರೆ. ಸ್ವತಃ ಇಂದ್ರಾಣಿಯೇ ಇದನ್ನು ಒಪ್ಪಲಾರದು. ನೀನು ಮನುಷ್ಯನಲ್ಲ, ನಿನಗೆ ಹೃದಯವೆಂಬುದೇ ಇಲ್ಲ. ಶಿಶುಪಾಲ, ಈ ಆಶ್ರಮವನ್ನು ನಾಶಪಡಿಸಲು ನನಗೆ ರಾಜಾಜ್ಞೆ ಇದೆ. ನಾಶಪಡಿಸಲಿ ಈ ಆಶ್ರಮವನ್ನು. ಪುಸ್ತಕಗಳನ್ನು ಸುಡಬೇಡಿರಿ, ಅವು ಜ್ಞಾನದ ಭಂಡಾರ. ಸುಡಬೇಡಿರಿ, ಭವಿಷ್ಯವನ್ನು ಕರ್ತನೆಯ ಕೋಪದಲ್ಲಿ ಕೂಡಬೇಡಿ, ದೂಡಬೇಡಿ. ಪಶುಗಳೇ, ಪುಸ್ತಕಗಳನ್ನು ಸುಡುವುದು ರಾಕ್ಷಸರ ರಾಜ್ಯದಲ್ಲಿ. ನೀವು ಆತ್ಮವಿಲ್ಲದ ನೀಚರು, ಆತ್ಮವಿಲ್ಲದ ನೀಚರು. ತಮ್ಮ ಅರ್ಧಶತವಾದದ ಇಡೀ ಶ್ರಮ ಈ ಬೂದಿ, ಈ ಮೂರ್ಖರು ವಿಜ್ಞಾನವನ್ನು ಸುಡಬಲ್ಲರೆ, ಸತ್ಯವನ್ನು ತಮ್ಮ ಕಾಲಡಿಯಲ್ಲಿ ಹಾಕಿ ಕುಡಿಯಬಲ್ಲರೆ. ಸಾಯದ ಇನ್ನು ಏನೂ ಉಳಿದಿಲ್ಲವೇ? ಈ ಬೂದಿಯಾದ ಬರಹಗಳು, ನುಚ್ಚು ನೂರಾದ ಗಾಜುಗಳು, ಮೂಕ ಸಾಕ್ಷಿಗಳು. ಈ ಸಾಕ್ಷಿಗಳಿಗೆ ನಾಳಿನ ಜನಾಂಗವನ್ನು ಬಡಿದೆಬ್ಬಿಸಿ ನಮ್ಮ ಮನ್ವಂತರವನ್ನು ತರುವುದು. ನಮ್ಮ ಮನ್ವಂತರವನ್ನು ಮಹಾಮಂತ್ರಿ ಬಸವಣ್ಣ, ಈ ರಾಜ್ಯಭಾರದ ಹೊರಗಿದ್ದ ನನ್ನನ್ನು ಮುಕ್ತನನ್ನಾಗಿ ಮಾಡಿ, ಓ ಈ ಜಗದ ಮಾಯೆಯಿಂದ ನನಗೆ ಮುಕ್ತಿಯೇ ಇಲ್ಲದಂತಾಗಿದೆ. ಮಹಾರಾಜ, ಸೂರ್ಯವನ್ನು ಒಂದು ಮಹತ್ ಋಷಿಯನ್ನು ಸಮಾಧಿಸಲು ಬಂದಿದ್ದಾರೆ. ಇಡೀ ಸಾಮ್ರಾಜ್ಯವೇ ಈಗ ಸಂಕಟದಲ್ಲಿದೆ. ಸಾಮ್ರಾಜ್ಯ ಮಹಾಕವಿ ಅಶ್ವಘೋಷದ 2 ಸಾಲು ಗಮನಕ್ಕಿಂತ ಈ ಸಾಮ್ರಾಜ್ಯ ಜೊತೆಗೆ ಹಾಗಾದರೆ ನಮ್ಮಿಬ್ಬರಿಗೂ ಬಿಡುಗಡೆ ಸಿಗಲಾರದೆ ಹೋದರು. ಸಾಮ್ರಾಟನೆಂದು ಸ್ವತಂತ್ರನಾಗಲ. ನಿಜವಾಗಿಯೂ ನೀವು ವೈರಾಗ್ಯದ ಮಾತುಗಳನ್ನಾಡಿ. ಹಾಗಾದರೆ ನಡೆ ನಾಳೆಯೇ ನಾವಿಬ್ಬರು ವಾನಪ್ರಸ್ಥಾಶ್ರಮಕ್ಕೆ ತೆರಳು. ನಾನು ಚುನಾವಣೆಗೆ ಒಂದು ಗಮನ ಹರಿಸಿದ್ದೇನೆ. ಕೇಳಿಲ್ಲ. ಕೇಳದಿದ್ದರೆ ನೀವು ಬಿಡಬೇಕಲ್ಲ. ಹೊರಲಾರದ ಈ ಸಂಕೋಲೆಗಳು ಅನ್ಯಾಯದ ಸಂಕೇತಗಳು, ಭೂತಕಾಲದ ಅವಶೇಷಗಳು. ನಾನು ಬ್ರಹ್ಮನ ಸೃಷ್ಟಿಯ ಶಿಶು, ಆದರೆ ಕೇವಲ ಗುಲಾಮ. ಹೌದು, ಕೇವಲ ಗುಲಾಮ. ಅಂದ ಹಾಗೆ ಬಂಡಾಯದ ನಾಯಕನಾದ ಸೂರ್ಯವರ್ಮ ಹೋಗಿಲ್ಲ. ನನ್ನ ಒಂದು ಕಾಲದ ಗುಲಾಮ ಹಯಗ್ರೀವರು ಆತನನ್ನು ಬಿಡುಗಡೆ ಮಾಡಿದರು. ಆತನನ್ನು ಬಂಧಿಸಬಹುದಾಗಿತ್ತಲ್ಲ. ಮಹಾಪ್ರಭು, ಅದು ಸಾಧ್ಯವಿಲ್ಲ. ಅಯೋಧ್ಯಾನಗರದ ಗುಲಾಮರೆಲ್ಲವನ್ನೂ ಅಡಗಿಸಿದ್ದಾರೆ. ಕಲ್ಹಣರ ಸಮಾಚಾರವೇನು? ಗುಲಾಮರ ನಾಯಕನಾದ ಕೋಹಿಲ ಆಚಾರ್ಯ ಕಲ್ಹಣರ ಶಿಷ್ಯ ಈಗಲೂ ಸಹ ಆತನ ಆಶ್ರಮಕ್ಕೆ ಹೋಗಿ ಬರುತ್ತಿದ್ದಾನೆ. ಶಿಶುಪಾಲ, ಇಂದ್ರಾಣಿಯನ್ನು ಕರೆದುತ್ತಾ ಇಂದ್ರಾಣಿ
ನಿನ್ನೊಂದಿಗೆ ಸರಸ ಸಲ್ಲಾಪವಾಡಿರಬೇಕಲ್ಲವೇ? ಆಚಾರ್ಯರು, ಪೂಜ್ಯ ಗುರುಗಳು, ಇಂದ್ರಾಣಿ, ಆಚಾರ್ಯ ಕಲ್ಹಣನು ನಿನ್ನ ಶೀಲ ಅಪಹರಣ ಮಾಡಿದನೆಂದು ಒಪ್ಪಿಕೋ. ಆಚಾರ್ಯರು, ನನ್ನ ತಂದೆ ಸಮಾನರು. ಈಕೆಯ ನರಳುವಿಕೆಯಿಂದಲಾದರೂ ನನ್ನ ಕವನ ಹೊರಗೆ ಬರಬೇಕು. ಯಜಮಾನ, ಎಲ್ಲಿ ಸ್ವಲ್ಪ ಈಗ ನನ್ನ ಕವನಕ್ಕೆ ಸ್ಫೂರ್ತಿ ದೊರಕಿದೆ. ಮೃತ್ಯುವೇ ಬಾ, ನಿನಗೆ ಔತಣವೀವೆ. ಈ ಸುಂದರ ತರುಣಿಯನ್ನು ಉಪಾಸಿಸು. ನಿನ್ನ ಮೃತ್ಯು ಪಾಶದಿಂದ ಬಾಚಿ ಬಾಚಿ ಅಪ್ಪಿಕೋ. ಮಹಾರಾಜ, ತಂಗೆ ಕೋರನನ್ನು ಜಮಾಯಿಸಿದ್ದಾರೆ. ನಾನು ದಂಡೆದ್ದು ಹೋಗುತ್ತಿದ್ದೆ. ಏನು, ಗುಲಾಮರು ದಂಗೆ ಎತ್ತಿದ್ದಾರೆಯೇ? ಹೌದು ಮಹಾರಾಜ, ನಾನು ನಿಷ್ಠೆಯ ನಾಯಿಯ ಕರುಣಾಹೀನ ಈ ದಂಡನಾಯಕ ರಾಜರಾಜ್ಞಿಯನ್ನು ಪರಿಪಾಲಿಸಲು ಗುಲಾಮರ ದಂಗೆಯನ್ನು ಅಡಗಿಸಲು ಹೊರಟಿದ್ದಾರೆ. ಸ್ವಯಂಗ್ರೀವ, ರಾಜ ಪ್ರತ್ಯಕ್ಷ ದೇವತಾ ಅಮರ, ನಾನು ಸೃಷ್ಟಿಯ ಕಾರ್ಯದಲ್ಲಿ ಮಗ್ನನಾಗಿದ್ದೇನೆ. ಹೌದು, ದಂಗೆಯನ್ನಡಗಿಸು. ಆಗಲಿ ಮಹಾರಾಜ. ಚೀರುವಿದ್ದಾನೆ, ಚೀರು, ನರಳು. ನೋವಿನಿಂದ ನರಳದ ನಿನ್ನ ದೇಹದಿಂದ ಚೈತನ್ಯದ ಸಂಗೀತವು ಹೊರಟಾಗದು. ನಿನ್ನ ನರಳುವಿಕೆ ನನ್ನ ಮಹಾಕಾವ್ಯದ ಸ್ಫೂರ್ತಿಯ ಸೆಲೆ. ಎಲ್ಲಿ ಮಾತನಾಡು. ಮಹಾರಾಜ, ಮಹಾರಾಜ, ನಮ್ಮ ಇಂದ್ರಾಣಿಯನ್ನು ಕೊಲ್ಲಬೇಡ. ಅವಳು ಮಾತನಾಡುತ್ತಿಲ್ಲ. ನನ್ನ ಕಾವ್ಯಕ್ಕೆ ಸ್ಫೂರ್ತಿಯಾಗುವಂತ ಅವಳು ನರಳುತ್ತಿಲ್ಲ. ಇಂದ್ರಾಣಿ ನನ್ನೊಡನೆ ಮಾತನಾಡುತ್ತಾನೆ. ಎಂದು ಅನ್ನುವ ಸಮಯ ಬಂದಿಲ್ಲ ಆಚಾರ್ಯ. ಸಿಪಾಯಿ, ಈಕೆಯನ್ನು ಸೆರೆಮನೆಗೆ ಕರೆದುಕೊಂಡು ಹೋಗು. ನಾಳೆ ಮತ್ತೆ ಒಂದೇ ಸಲ ಶಿರಚ್ಛೇದನ ಮಾಡುವುದರಲ್ಲಿ ಕಾವ್ಯವು ಅಡಗಿರುವುದಿಲ್ಲ. ಇವಳನ್ನು ಸಾಯದಂತೆ ಜೋಪಾನ ಮಾಡಿ ನಾಳೆ ಕೋಟೆಯ ಅಂಕಣಕ್ಕೆ ಕರೆದುಕೊಂಡು ಹೋಗಿ ನನ್ನ ಮದೋನ್ಮತ್ತ ಪಟ್ಟದಾಗಿನ ಕಾಲಿನ ದುರ್ತಕ್ಕೆ ಬಿಡು. ಇಂದ್ರಾಣಿ ಮಧುಕನ್ಯ ರಕ್ತಕ್ಕೆ ಹಾಕಿರುವ ನರರಾಕ್ಷಸನೇ. ಆನೆ ಇಂದ್ರಾಣಿಯೊಂದಿಗೆ ಆಡುವ ಆಟವನ್ನು ನನ್ನ ಅರಮನೆಯ ಕಿಟಕಿಯಿಂದ ನೋಡುತ್ತಾ ನಾನು ಮತ್ತೊಂದು ಮಹಾಕಾವ್ಯವನ್ನು ಬರೆಯುತ್ತೇನೆ. ಕರೆದುಕೊಂಡು ಹೋಗು. ಅವನನ್ನು ಹಿಂಸಿಸುವುದರಿಂದ ನಿನಗಾಗುವ ಪ್ರಯೋಜನವೇನು? ಹಾಗೆಯೇ ಎಲ್ಲ ನಂಬಿಕೆಗಳು, ನನ್ನ ಸಿದ್ಧಾಂತಗಳು, ನಾನು ಕಂಡು ಹಿಡಿದ ಸತ್ಯಗಳು. ನಿನಗೆ ಧೈರ್ಯವಿದ್ದರೆ ನನ್ನನ್ನು ಕೊಲ್ಲು, ನನ್ನನ್ನು ಶಿಕ್ಷಿಸು, ನನ್ನನ್ನು ನಿನ್ನ ಆನೆಯ ಕಾವಲಿಯಲ್ಲಿ ದೂರು. ಆಚಾರ್ಯ, ಇಂದ್ರಾಣಿಯ ತೀವ್ರ ನಿರ್ಬಂಧಗಳಿವೆ. ಎಂತಹ ಮುಗ್ಧ ಅಂಜುಮಲ್ಲಿಗೆಯ ಬಾಳನ್ನು ನಾನೇ ನಾಳೆ ನನ್ನ ಅರಮನೆಯ ಅಂಗಣದಲ್ಲಿ ಪ್ರಜೆಗಳ ಎದುರಿನಲ್ಲಿ ಈ ಭೂಮಿ ಚಪ್ಪಟೆಯಾಗಿದೆ, ಆ ಚಂದ್ರ ದೇವರು ಎಂದು ನೋಡಿದರೆ ಸಾಕು. ಈ ಪುರಾಣಗಳು, ಅವುಗಳಲ್ಲಿ ಬರುವ ದೇವತೆಗಳು ಎಲ್ಲವೂ ಸತ್ಯ. ಈ ಪುರೋಹಿತಶಾಹಿ ಧರ್ಮವೇ ನಿಜ ಧರ್ಮವೆಂದು ಸಾಕು. ಮಗಳ ಯಾತನೆಯನ್ನು ಕಂಡು ತಂದೆಯ ಹೃದಯ ಚೂರಾಗಬಹುದು. ಯಾತನೆಯೂ ನರನರಗಳನ್ನು ಹಿಂಡಬಹುದು. ಆದರೆ ಈ ಕಲಹಣ ಸತ್ಯಕ್ಕೆ ಎಂದೂ ಅಪಚಾರ ಮಾಡಲಾರ. ಬೇಕಾದರೆ ಅವಳನ್ನು ಕೊಂದು ಸತ್ಯಕ್ಕಾಗಿ ನನ್ನ ಮಗಳು ಸಾವನ್ನಪ್ಪಲಿ. ಇದು ಅವರ ಪ್ರಾಣಕ್ಕೆ ಅಪಚಾರ ಇಲ್ಲ, ಖಂಡಿತ ಇಲ್ಲ, ಸುಳ್ಳಾಡಲ್ಲ. ಇಂದ್ರಾಣಿಯ ಪ್ರತಿ ರಕ್ತದ ಹನಿಯಿಂದ ವಿಜ್ಞಾನದ ಪ್ರತಿಭೆ ಬೆಳಗಿ ನಮ್ಮ ಮನ್ವಂತರ ಉದಯಿಸುವುದು. ನಡೆದು ಸತ್ಯವನ್ನು ಜನಗಳಿಗೆ ಸಾರುವುದು. ಧರ್ಮವಿಲ್ಲ, ಈಶ್ವರನಿಲ್ಲ, ಸ್ವರ್ಗ ನರಕಗಳಿಲ್ಲ, ಎಲ್ಲವೂ ಬರೀ ಧರ್ಮ. ಇಲ್ಲಿರುವುದು ಕೇವಲ ಮನುಷ್ಯ. ವಾಯುಚು ನಿರೀಶ್ವರವಾದಿ ಗುಲಾಮರನ್ನು ದಂಗೆಯವರು ಒತ್ತಾಯಿಸಿದ ತ್ರಾಗಿಯು ಭಾರತ ಇವನು ಎಲ್ಲಿಗೆ ಈಗ ಮುಗಿಸಿಬಿಡಿ. ಇಲ್ಲ ಮಂತ್ರಿಗಳೇ, ಇಲ್ಲ, ಇವನನ್ನು ಕೊಲ್ಲುವ ಹಾಗಿಲ್ಲ. ಇವನನ್ನು ಕೊಂದರೆ ಇವನು ರಾಜ್ಯದ ಗುಲಾಮರಿಗೆ ಸ್ಫೂರ್ತಿಯ ಸೆಲೆಯಾಗುತ್ತಾನೆ. ಇವನು ಸತ್ತ ಮೇಲೆ ಇವನ ವಿಚಾರಗಳು ಇನ್ನೂ ಭಯಂಕರವಾಗಿ ನಮ್ಮನ್ನು ಕಾಡುತ್ತವೆ. ಇಲ್ಲ ಮಂತ್ರಿಗಳೇ, ಹಾಗೆ ಮಾಡುವುದಿಲ್ಲ.
ಕಲ್ಹಣ ಸಾರ್ವಜನಿಕವಾಗಿ ತಪ್ಪೊಪ್ಪಿಕೊಳ್ಳಬೇಕು. ಇಲ್ಲ, ಆತನ ಸಿದ್ಧಾಂತಗಳನ್ನು ಸುಳ್ಳು ಎಂದು ನಾನು ಸಾಬೀತುಪಡಿಸಬೇಕು. ಬೌದ್ಧ ಸನ್ಯಾಸಿ, ಈಗಲಾದರೂ ಹೇಳು, ನಿನ್ನ ಇಂದ್ರಾಣಿಗಾಗಿ ಈ ಭೂಮಿ ಚಪ್ಪಟೆಯಾಗಿದೆ ಎಂದು ಹೇಳಲಾಗ. ಸರಿ ಸರಿ, ಹಾಗಾದರೆ ನಾಳೆ ನಿನ್ನ ಮುತ್ತಿನ ಮಗಳನ್ನು ನನ್ನ ಮದ್ದಾನೆ ತುಳಿದು ತೂರಾಡುವುದನ್ನು ನೋಡುವೇನೆ. ಸಿಟ್ಟುಮಾನ, ಆ ನಿನ್ನ ನರ್ತಕಿ ಬಂದರೇನು? ಮಹಾಶ್ರೇತಿಗೆ ನಿನ್ನ ಹೆಸರು? ಹೌದು ಮಹಾಪ್ರಭು. ಕಲ್ಹಣನ ಆಶ್ರಮದಲ್ಲಿ ಆಶ್ರಯ ಪಡೆದಿರುವೆಯಾ? ಕಲ್ಹಣರು ನಿನ್ನೊಡನೆ ಹೇಗೆ ನಡೆದುಕೊಳ್ಳುತ್ತಿದ್ದರು? ಪ್ರತಾಪನ ಅಮರವಾಣಿಯನ್ನು ಉಚ್ಚರಿಸಿ ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದರು. ಏನು? ಸಿಟ್ಟುಮಾನ, ಹೆಂಗಸೆ, ನನಗೆ ಬದುಕುವ ಬಯಕೆ ಇಲ್ಲವೇ? ಮಹಾರಾಜರ ಅವಧಾನಕ್ಕಾಗಿ ಸತ್ಯ ನುಡಿದಿದೆ. ನಾಳೆ ನೀನು ಹೇಳಿಕೊಟ್ಟಂತೆಯೇ ಸಾರ್ವಜನಿಕರನ್ನು ನುಡಿವೆ. ನಿಜವೇ ಅಥವಾ ನಮ್ಮನ್ನು ಮೋಸಗೊಳಿಸುವೆಯಾ? ರಾಜರು ಮೋಸವನ್ನೆಂದು ಕ್ಷಮಿಸುವುದಿಲ್ಲ. ನಾಳೆ ಸಾರ್ವಜನಿಕರೆದುರು ಏನು ನುಡಿಯುವೆ? ಕಲ್ಹಣರು ನನ್ನ ಸ್ತ್ರೀಯ ಅಪಹರಣ ಮಾಡಿದರೆಂದು ಹೇಳುವೆ. ಪ್ರತಿದಿನ ರಾತ್ರಿ ಅವನ ಆಶ್ರಮದಲ್ಲಿ ಸುರಾಪಾನ ಕ್ರೀಡೆಗಳು ನಡೆಯುತ್ತಿರುತ್ತದೆ ಎಂದು ಹೇಳುವೆ. ಈ ನಿನ್ನ ಲೋಕ ಜೀವನ, ಸಂಪತ್ತು, ಈ ನಿನ್ನ ಸಾಮ್ರಾಜ್ಯ ಎಲ್ಲವೂ ನಶಿಸಿ ಹೋಗುವುದು, ನಶಿಸಿ ಹೋಗುವುದು. ಇತಿಹಾಸದ ಪುಟಗಳಲ್ಲಿ ನೀನೊಬ್ಬ ನೀಚನಾಗಿ ಹೋಗುವೆ, ನೀಚನಾಗಿ ಹೋಗುವೆ. ಈಗ ನೀವು ಕರೆದುಕೊಂಡು ಹೋಗು. ನಾಳೆ ಕಿಟಕಿಯಿಂದ ಮತ್ತಾನೆ ತೋರಿಸುವ ಆಟವನ್ನು ಹೀಗೆಯೇ ನೋಡಲು. ರಾಜನ ಮಾತಿಗೆ ವಿರುದ್ಧವಾಗಿ ನಡೆದರೆ ಏನಾಗುತ್ತದೆ ಎಂಬುದನ್ನು ಕಣ್ಣಾರೆ ಕಾಣು. ಹೋಗಿ ನಿಲ್ಲು. ನನ್ನ ಕವನ ಕವರುವಂತೆ ಮಾಡುತ್ತದೆ. ಅವಳು ಸತ್ತರೂ ಅವಳನ್ನು ನನ್ನ ಕಾವ್ಯದಲ್ಲಿ ಅಮರಳನ್ನಾಗಿಸಿದೆ. ಈ ಭಯಕ್ಕೆವ ಯಾರ ಅನುಮತಿಗಾಗಿ ಕಾಯುವುದಿಲ್ಲ. ರಾಜಾಜ್ಞೆಯನ್ನು ನಾನಿಂದು ಉಲ್ಲಂಘಿಸಿದೆ. ಅದರ ಪರಿಣಾಮವನ್ನು ನಾನಿಂದು ಸಂತೋಷದಿಂದ ಅನುಭವಿಸಿದೆ. ನಾನು ನಿನ್ನನ್ನು ಕಳೆದುಕೊಂಡು ಹೋಗಲು ಎಲ್ಲಿಗೆ? ದೂರಕ್ಕೆ, ಬಹು ದೂರಕ್ಕೆ. ನಮ್ಮ ಕನಸುಗಳನ್ನು ಯಾರು ಆನೆಯ ಕಾಲುಗಳ ಅಡಿಯಲ್ಲಿ ತುಳಿಸಲಾಗದಂತಹ ಸ್ಥಾನ. ಈ ಸಾಮ್ರಾಜ್ಯದ ಶಕ್ತಿಯನ್ನು ವಿರೋಧಿಸಿ ನಿನ್ನನ್ನು ತರಬೇಕು. ನೀವು ವಿರೋಧಿಸಿದರೆ ಸಾಯುವುದು ಖಂಡಿತ. ಸಾಯುವುದೊಂದೇ ಮಾರ್ಗ, ಅನ್ಯ ಮಾರ್ಗವಿಲ್ಲ. ನೀನು ಅರ್ಥವಿಲ್ಲದ ವಿಚಾರಗಳಿಗಾಗಿ ಸಾಯುತ್ತಿರುವೆಯಲ್ಲ. ಈ ನಮ್ಮ ಸುತ್ತಲಿನ ಜಗತ್ತಿಗಾಗಿ, ಗ್ರಹಗಳಿಗಾಗಿ, ಅವುಗಳ ಆಕಾರದ ಬಗ್ಗೆ ವ್ಯಕ್ತ ತರ್ಕ ಮಾಡಿ ಸಾವಿನ ದವಡೆಯಲ್ಲಿ ಸೇರುತ್ತಿವೆ. ಈ ನಿನ್ನ ಸಿದ್ಧಾಂತವನ್ನು ಬಿಟ್ಟು ಕಲ್ಹಣನ ಸಿದ್ಧಾಂತಗಳು ಸುಳ್ಳೆಂದು ಸಾರು. ಒಂದೇ ಒಂದು ಸಲ ಈ ವರ್ತುಲದಿಂದ ಪಾರಾಗುವ. ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಈ ಕ್ರೂರ ಹಿಂಸೆಯಿಂದ, ರಾಜರ ಶಾಪದಿಂದ ದೂರ ಹೋಗುವ. ಹೇಳು, ದಯವಿಟ್ಟು ನನಗಾಗಿ ಹೇಳು, ಕಲ್ಹಣ ಒಬ್ಬ ಮೋಸಗಾರನೆಂದು. ನೀನು ಹೇಳಲೇಬೇಕು, ಇಲ್ಲವಾದರೆ ನನ್ನ ಖಡ್ಗ ಮುಂದಿನ ಕ್ರಮ ಕೈಗೊಳ್ಳುತ್ತದೆ. ಗೋಹಿನನ ಶಿರಚ್ಛೇದನ ಮಾಡಿದ ಈ ಖಡ್ಗದಿಂದ ಸಾಯಲು ನಾನು ಹಾತೊರೆಯುತ್ತಿರುವೆ ಅಷ್ಟೇ. ಏನು? ಗೋಹಿನನನ್ನು ನಾನು ಕೊಂದೆ ಎಂದು ಯಾರು ಹೇಳಿದರು? ಇರಲಿ, ಯಾರು ಹೇಳಲಿ ಬಿಡಲಿ. ಈಗ ಹೇಳು, ನೀನು ಗೋಹಿನನನ್ನು ಕೊಂದೆಯೋ ಇಲ್ಲವೋ? ಇಲ್ಲ, ನಾನು ಕೊಲ್ಲಬೇಕು. ರಕ್ತ ಪಿಪಾಸಿಗಳಾಗಿ ಕಾದಾಡುತ್ತಿದ್ದ ಸೈನಿಕರ ನಡುವೆ ಪ್ರಥಮ ಬಾರಿಗೆ ನಾನು ಖಡ್ಗ ಎತ್ತಬೇಕು. ಕಾದಾಡುತ್ತಿದ್ದ ಗುಲಾಮರು ನನ್ನ ಸಹೋದರರಂತೆ ಕಂಡು ಬಂದಿದ್ದರು. 4 ಜನ ಅಶ್ವಗಳನ್ನು ಕಾದಾಡುತ್ತಿದ್ದ ಗೋಹಿನನನ್ನು ನಾನು ರಣಾಂಗಣದಲ್ಲಿ ಗುರುತಿಸಿದೆ. ಹೇಳು, ಹೇಳು, ಗೋಹಿನನಿಗೆ ಏನಾಯಿತು? ಕೂಡಲೇ ನನ್ನ ಸೈನಿಕರನ್ನೆಲ್ಲ ಅಲ್ಲಿಂದ ಓಡಿಸಿ ಅವನು ಜಮುನಾ ನದಿಯನ್ನು ಈಜಿ ಪಾರಾಗುವಂತೆ ಮಾಡಿದೆ. ಕಳೆದ 8 ತಿಂಗಳುಗಳಿಂದ ಅವನ ರಕ್ತದ ಓಕಳಿಯಾಗಬೇಕೆಂದು ಪಣ ಕೊಟ್ಟಿದ್ದೆ. ಆದರೆ ಆ ಕ್ಷಣ ಬಂದಾಗ ಹಿಂತೆಗೆದು ಅವನನ್ನು ಜೀವಂತವಾಗಿ
ನಾನು ಮೂರ್ಖನಲ್ಲವೇ? ಹೇಗಿವ ನೀನು ನಿಜಕ್ಕೂ ನನ್ನನ್ನು ಅಷ್ಟು ಪ್ರೀತಿಸುತ್ತಿರುವೆಯಾ? ನೀನು ಏತಕ್ಕಾಗಿ ಈ ಮಾತನ್ನು ಕೇಳಿದೆ? ಹೇಳಲಿ ಸಮಯವಲ್ಲದೆ ಈ ಸಮಯದಲ್ಲಿ ಹೇಳಲಿ. ಈ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಲೇ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು. ಮಂದಿಯನ್ನು ಅಖಾಡಕ್ಕೆ ಕಳುಹಿಸಬೇಕಂತ. ಹಾಗೆ ನಾನು ನಿನಗೆ ಕೊನೆಯದಾಗಿ ಕಾಯಿದೆ. ನನ್ನನ್ನು ಕ್ಷಮಿಸು. ನಾನು ನಿನಗೆ ಬರೀ ನೋವನ್ನು ಕೊಟ್ಟೆ. ನೀನು ನನ್ನನ್ನು ಒಳ್ಳೆಯವನನ್ನಾಗಿ ಮಾಡಿ. ಇಂದು ಸಮಯವಿಲ್ಲ. ಅವರು ಬಾಗಿಲು ತೆರೆದಿದ್ದಾರೆ. ಯಾರಿವರು? ಇವನು ನನ್ನ ಮಗ ವೀರಕ. ಓಡಲು ಮುದ್ರೆ ಎತ್ತಿ ಈತನನ್ನು ಗುಲಾಮನನ್ನು ಜಗತ್ತಿಗೆ ಸಾರಿದ್ದಾರೆ. ತಾಯಿ, ನೀನು ಓದಿ ಅಭ್ಯಸಿಸಿ ಜ್ಞಾನಿಯಾಗ ಬಯಸುವೆಯಾ? ಹಾಗಾದರೆ ಈ ಮುಂಗುಟವನ್ನು ತೆಗೆದುಕೊಂಡು ಪೂರ್ವಾಚಲದಲ್ಲಿರುವ ಬೌದ್ಧ ಸನ್ಯಾಸಿ ದೇವಾನಂದ ಕಾರಣಕ್ಕ ಅವರು ಈ ಮುಂಗುಟವನ್ನು ಕೆಲವು ಪುಸ್ತಕಗಳನ್ನು ಕೊಡಬೇಕು. ಆ ಪುಸ್ತಕಗಳನ್ನು ತೆಗೆದುಕೊಂಡು ಮಧುರಾಕ್ಕೆ ಹೋಗಿ ಆಚಾರ್ಯ ಪ್ರಶಸ್ತಿಯ ಗುರುಕುಲದಲ್ಲಿ ಅಭ್ಯಸಿಸಿ. ಆ ಪುಸ್ತಕಗಳು ಜ್ಞಾನದ ವಿಧಾನಕ್ಕೆ ಸಂಬಂಧಿಸಿದ ನನ್ನ ಗುರು ಕಲಿಸಿದ ಕೆಲವು ಶಾಶ್ವತ ಸತ್ಯಗಳನ್ನು ಅದರಲ್ಲಿ ಬರೆದಿಟ್ಟಿದ್ದೇನೆ. ಅವುಗಳನ್ನು ಸೈನಿಕರ ಕೈಗೆ ಬೀಳಲು ಜೋಪಾನವಾಗಿ ಕಾಪಾಡ. ಮಗು ವೀರಕ್ಕ, ಬಾಯಿಲಿ. ನೀನು ದೊಡ್ಡವನಾಗಿ ಮರಳಿ ಬಂದಾಗ ನಾನು ಜೀವಂತವಾದ. ಆದರೆ ನೀನು ನನ್ನಂತಹ ತಾಯಿಯಂದಿರ ಸರಪಡಿಸಿ ಕಾಪಾಡುತ್ತ. ಇಂದ್ರಾಣಿ, ಸಾವಿರಾರು ಜನರು ಬಯಲಿನಲ್ಲಿ ನೆರೆದಿದ್ದಾರೆ. ಹಸಿದ ಹೆತ್ತುರಿಗಳಂತೆ ಹಾತೊರೆಯುತ್ತಿದ್ದಾರೆ. ನಿನ್ನನ್ನು ಭಗವಂತ ಆನೆಯ ಕಾಲಿಗೆ ಹಾಕಿಕೊಂಡು ತುಳಿಯುವುದನ್ನು ನೋಡಲು ಆತುರರಾಗಿದ್ದಾರೆ. ಮಾನವೀಯತೆ ಅವರ ಹೆಸರಿನಲ್ಲಿ ಸತ್ತು ಹೋಗಿದೆ. ಅವರು ಪಶುಗಳು, ಕ್ರೂರ ಮೃಗಗಳು, ಕ್ರೂರ ಮೃಗಗಳು. ನಾನು ಬರುತ್ತೇನೆ. ಬುದ್ಧನ ಅನುಗ್ರಹವಿದ್ದಂತಾಗಲಿ. ಎಲ್ಲಿಗೆ ಹೋಗುತ್ತಿರುವ ಒಬ್ಬಳೆ ನಾನು ನಿನ್ನೊಂದಿಗೆ ಬರುತ್ತೇನೆ. ಬೇಡ, ನಾನು ಫಲಾರಿ. ನನ್ನ ನಂಬಿಕೆಗಳಿಗಾಗಿ ನಾನು ಸಾಯಿದೆ. ನೀನೇಗೆ ಜೀವ ಕೊಡಬೇಕು? ನಿನಗಾಗಿ? ನನಗಾಗಿ ಸಾಯಲು ಸಿದ್ಧನಿರುವೆಯಾ? ಹೌದು, ನಾನು ನಿನ್ನಷ್ಟು ಧೈರ್ಯಶಾಲಿ ಅಲ್ಲ. ಏರಿ ಬರುವ ಮದೋನ್ನತ ಆನೆಗಳನ್ನು ನಾನು ಧೈರ್ಯವಾಗಿ ಎದುರಿಸಬಲ್ಲೆನೆ. ಇಲ್ಲ ಇಂದ್ರಾಣಿ, ಇಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಪ್ರಾಪಂಚಿಕ ವ್ಯಾಮೋಹಗಳಿಗೆ ಜೋತು ಬಿದ್ದವನು. ಸಾವು ಎಂದರೆ ನನಗೆ ಭಯವಾಗುತ್ತದೆ. ಭಯಕ್ಕೆ ನನ್ನ ಕಣ್ಣುಗಳನ್ನು ಒಮ್ಮೆ ದಿಟ್ಟಿಸಿ ನೋಡು. ಹಾಗೆ ನೀನೀಗ ಭಯವನ್ನು ಗೆಲ್ಲಬಲ್ಲೆ. ಯೋಧನು
ಮಹಾರಾಣಿ 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 ಒಬ್ಬ ಮಹಾರಾಣಿ ಸಾರ್ವಜನಿಕವಾಗಿ ಬದುಕಿಸುವ ರೀತಿಯಲ್ಲಿ ಒಮ್ಮೆ ನಿಮ್ಮನೆ ನಮ್ಮನ್ನೆಲ್ಲ ನೀವು ದೊಡ್ಡ ಬಂದ ನಿನ್ನ ವರ್ತನೆ ನನ್ನನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಮನುಷ್ಯನ ರಕ್ತ ಮಾಂಸವು ಅಥವಾ ಮೈತ್ರಿಗನ ರಕ್ತ ಮಾಂಸವು ಇಂದ್ರಾಣಿ ಒಬ್ಬಳೆ ನಡೆದಿದ್ದರೆ ನೀನು ಎದ್ದು ಬರ್ತಿದ್ದೀಯಾ? ಈ ರೀತಿ ಹೆದರಲು ನೀನೇನು ಹಸುವೆ? ಒಂದು ಜೀವಮಾನಕ್ಕೆ ಬೇಕಾದುದಕ್ಕಿಂತ ಹೆಚ್ಚಿನ ರಕ್ತಪಾತವನ್ನು ನೀನು ಆಗಲೇ ಕಂಡಿದೆ. ನನ್ನ ಪ್ರೀತಿಯ ದಂಡನಾಯಕನೋ ಅಥವಾ ನಿನ್ನ ಪ್ರಿಯಕರನೋ? ಇಂತಹ ನೀತಿಕೋತೆಯನ್ನು ನಾವು ಗುಲಾಮರಿಂದ ತಯಾರಿಲ್ಲ. ನಿಜವಾಗಲು ನೀನು ಹೇಳಬೇಕಾದದ್ದು ಏನೂ ಕುಳಿತಿಲ್ಲ. ಈ ಹಗರಣದ ಇತಿಹಾಸ ಎಲ್ಲ ನನಗೆ ಗೊತ್ತು. ತಿರುಚು ಏಕೆ ಭಾರತದ ಸಾಮ್ರಾಟ ಒಬ್ಬ ಕುರುಡನೆಂದು ಭಾವಿಸಿದೆಯಾ? ಒಬ್ಬ ಸಾಮಾನ್ಯ ವೇಷೆಯಂತೆ ನಿನ್ನ ಪಶ್ಚಾವನೆಯನ್ನು ತುಂಬಿಸಿಕೊಂಡು ಹೈಗ್ರೀವನ ಹಿಂದೆ ಬಿಟ್ಟೆ. ಸಾಕಿನ್ನು ಹೊರಡುವ ತತ್ಪರೆ ನೀನು ಮಹಾರಾಣಿ. ಯಾರು ಕೇಳದಿರಲಿ ನಮ್ಮ ಮಾತು, ಯಾರೋ ತಿಳಿದಿರಲಿ ನೀನು ಸುಳ್ಳೆ. ನೀನು ನನ್ನ ಅರ್ಧಾಂಗಿ ಎಂಬ ಅಧಿಕಾರವನ್ನು ಎಂದೋ ಕಳೆದುಕೊಂಡೆ. ಆದರೆ ನಾನು ಆಜ್ಞಾಪಿಸುವವರೆಗೆ ನೀನು ಈ ರಾಣಿಯ ಪೋಷಾಕನ್ನು ಧರಿಸಿಕೊಂಡು ಪ್ರಜೆಗಳ ಕಣ್ಗಳಲ್ಲಿ ಮಹಾರಾಣಿಯಾಗಿ ಕಂಡುಬರಿಸುತ್ತಾರೆ. ಇನ್ನು ನನಗೆ ತಿಳಿಯದಂತೆ ನಡೆಯಲಿಲ್ಲ. ಸಾಕಿನ್ನು ಹೊರಡು. ಮಹಾಶ್ವೇತೆ, ಕಂಡೆಯಲ್ಲ ನನ್ನ ಆನೆಯ ಪರಾಕ್ರಮವನ್ನು. ನಾಳಿನ ಕಲ್ಹಣನ ವಿಚಾರಣೆಯಲ್ಲಿ ದೊರೆಯಬೇಕಾದ ಒಂದು ಸಾಲನ್ನು ಮರೆತಿಲ್ಲ ತಾನೆ? ಮರೆತರೆ ಕಂಡೆಯಲ್ಲ.
ಸಾಧ್ಯವಾಗುವುದಕ್ಕೆ ನಾವೇನು ಹೇಳಬೇಕು? ವಿಚಾರಣೆಯನ್ನು ಮುಂದುವರಿಸಿದರೆ ಕಲ್ಲುಗಳನ್ನು ಎದುರಿಸಲಾಗದೆ ಭಯಪಟ್ಟಂತೆ ಬಾಧಿಸುತ್ತಾರೆ. ಅವನ ಸಿದ್ಧಾಂತಗಳನ್ನು ಸುಳ್ಳಾಗಿಸಲಾಗದೆ ಸೋತಲೆಂದು ಅವರು ಹೇಳಿದರು. ನಮ್ಮ ಧರ್ಮ ನಂಬಿಕೆಯ ಪರಂಪರೆ ಇಲ್ಲಿಗೆ ಕೊನೆಯಾಗುತ್ತದೆ. ಹಯಗ್ರೀವನ ಸಾವು ಇಲ್ಲಿಯವರೆಗೆ ಕಟ್ಟಿ ಹಿಡಿದಿದ್ದ ಎಲ್ಲಾ ಶಕ್ತಿಗಳನ್ನು ಬಿಚ್ಚಿ ಬಿಟ್ಟಂತಾಗಿದೆ. ಮುಚ್ಚಿದ ಬಾಗಿಲುಗಳನ್ನು ತೆರೆದಂತಾಗಿದೆ. ಈಗ ಮಾತನಾಡುತ್ತಿದ್ದೀಯ ಮಹಾಮಂತ್ರಿ. ಆ ಹರೆಯದ ದಂಡನಾಯಕನ ಸಾವಿಗೆ ನೀನೇ ಕಾರಣ ಪುರುಷ. ಈಗ ಅನುಭವಿಸು. ಆಚಾರ್ಯ ವಿರೂಪಾಕ್ಷರೇ, ರಾಜಗುರು ವಿರೂಪಾಕ್ಷರೇ, ಮಹರ್ಷಿ ವಿರೂಪಾಕ್ಷರೇ, ಇದು ಜಗಳ ಕಾಯುವ ಸಮಯವಲ್ಲ. ಈಗ ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ಈ ಉದ್ರಿಕ್ತ ಜನರಿಂದ ಉಳಿಯಬಹುದು. ಇಲ್ಲವಾದರೆ ಸಾವು ಖಚಿತ. ಹಾಗೇನಾದರೂ ಆದರೆ ಹಯಗ್ರೀವನ ಸಾವಿಗೆ ನೀವೇ ಕಾರಣವೆಂದು ನಿಮ್ಮೆಲ್ಲ ವಿದೂರಿಗಳನ್ನು ಬಯಲಿಗೆ ದೊಡ್ಡ ದೊಡ್ಡ ಮಾತುಗಳ ಕಾಡಬೇಡ ಮಹಾಮಂತ್ರಿ. ನಿನ್ನಂತೆ ನಾನು ಚಿಲ್ಲರೆ ಸ್ವಭಾವದವನಲ್ಲ. ಈ ರೀತಿ ಹಿಡಿದು ಮಾತನಾಡುವ ಹಲವು ನಮ್ಮ ಕನ್ನಡ ನಾಟಕಗಳು ನನಗೆ ಗೊತ್ತಿದೆ. ಈಗ ಪರಿವಾರ ಮಾಡಿದರೆ ಉಳಿಯಲ್ಲ. ಮೊದಲು ನಿನ್ನ ಆಸ್ತಿಪಾಸ್ತಿಗಳ ಲೆಕ್ಕ ಒಪ್ಪಿಸು. ರಾಜಗುರುವಾದ ನೀನು ಕೆಟ್ಟಲ್ಲ ಆಸ್ತಿ ಸಂಪತ್ತುಗಳನ್ನು ಗಳಿಸಿದರೆ ಸತ್ಸಂಗರಾದ ನಿನಗೆ ನಾಚಿಕೆ ಬೇಕು. ಆಗಲಿ ಮಂತ್ರಿಗಳೇ, ಆಗಲಿ. ನೀವು ನನ್ನ ಸಂಪತ್ತಿನ ಬಗ್ಗೆ ಅಷ್ಟು ಕಾಳಜಿ ವಹಿಸುತ್ತಾದರೆ ನಾನು ನಿಮ್ಮ ಬಗ್ಗೆ ಎಲ್ಲವನ್ನು ಹೇಳಲೇಬೇಕು. ರಾಜಧಾನಿಯ ಸುತ್ತ ನೀವು ಗಳಿಸಿಕೊಂಡ ಭೂಮಿಯ ಲೆಕ್ಕ ಲಕ್ಷವೆಂದು ಕಂಡರೆ ನೀವು ಸಿಕ್ಕಾಗುತ್ತೀರಿ. ನೀಚ ನಿನ್ನೆಲ್ಲ ಸುವರ್ಣ ಇತಿಹಾಸ ನನಗೆ ಗೊತ್ತಿದೆ. ನಾಯಿ ನಾಯಿಯನ್ನು ಕಿತ್ತು ಕಿತ್ತು ತಿನ್ನುತ್ತದೆ. ಅಪಾಯ ಹೆಚ್ಚಾದಷ್ಟು ಒಬ್ಬರಿಗೊಬ್ಬರು ಕಿತ್ತಾಡುವುದು ಹೆಚ್ಚಾಗುತ್ತದೆ. ದುಡ್ಡರ ಸ್ವಲ್ಪ ಕರುಣೆ ತೋರಿಸು. ರಾಜ್ಯಭಾರದ ನಿಮಿತ್ತ ನಿನ್ನ ಬಗ್ಗೆ ಕರುಣೆ ತೋರಿಸಲಾಗಿಲ್ಲ ಸಹೋದರ. ಏಕೆ? ನಾನು ಪಿತನಲ್ಲವೇ? ಹಾಗಾದರೆ ನನ್ನನ್ನು ತಂದೆ ಎಂದರೆ ಸ್ವಲ್ಪ ಪ್ರೀತಿಯಿಂದ ನೋಡಿ. ತಂದೆ ತಂದೆ ಈಗ ನಿಮ್ಮ ಅರ್ಜಿಯನ್ನು ಪರಿಗಣಿಸಲಾಗುವುದು. ನೀಚ, ಒಬ್ಬ ಗುಲಾಮನ ಕಾಲು ಹಿಡಿದಿದ್ದೇವೆಯಲ್ಲ. ಈಗ ಚೆನ್ನಾಗಿ ಹೀಯಾಡಿಸು. ನಾಳೆ ನಿನ್ನ ತಲೆ ಹಿಡಿದು ಹಾನಿಯ ಕಾಲಡಿ ಹಾಕಿ ಇರುವಾಗ ನೀನೆಂತಾಗತ್ತೆ ಸಾಕು ಎಂದು ನಾನು ನೋಡುತ್ತೇನೆ. ನೀವು ಬೇಕಾದರೆ ನನ್ನನ್ನು ಚಿಕ್ಕಪ್ಪನೆಂದು ಕರೆಯಿರಿ. ಶಾಪ ಕೊಡುವುದು ನಿಮಗೆ ಸ್ವಭಾವವೇ ಆಗಿದೆ. ನಾಳೆ ಆ ಜನ ನಿಮ್ಮ ತಲೆ ತೆಗೆದಾಗ ಆ ತಲೆಯೂ ಕೂಡ ಶಾಪ ಕೊಡುತ್ತದೆ ಅಂತೆ. ಸಾಮ್ರಾಟರು ಇತ್ತಲೇ ಬರುತ್ತಿದ್ದಾರೆ. ನಿನ್ನ ಪ್ರಜೆಗಳನ್ನು ಹರಸು. ರಾಜನೀತಿಯನ್ನು ನಡೆಸಲು ನೀಡಲು ಮಗನೇ ನಿನಗೆ ಬೇರೆ ಮತ್ತು ವ್ಯಕ್ತಿತ್ವ ಇರಬೇಕು. ಇದು ನನ್ನ ಆಜ್ಞೆಯ ಹೊಣೆಯಲ್ಲ, ನಿನ್ನ ಕರ್ತವ್ಯ. ಶೇಷಮಾಲ ಆಜ್ಞೆಯನ್ನು ಮಹಾರಾಜನ ಆಜ್ಞೆಯ ಮೇರೆಗೆ ಸಾರ್ವಜನಿಕರ ಎದುರು ಆಚಾರ್ಯ ಕಲ್ಹಣರನ್ನು ವಿಚಾರಣೆಗೆ ಗುರಿಪಡಿಸಲಾಗುವುದು. ಮಹಾರಾಜ, ಕಲ್ಹಣರನ್ನು ವಿಚಾರಣೆಗೆ ಕರೆಯಲಾಗುತ್ತದೆ. ಹೌದು, ಮಹಾಶ್ವೇತೆ ಸತ್ತಿದ್ದಾರೆ. ಇನ್ನು ಆ ಕಲ್ಹಣನ ವಿರುದ್ಧ ಸಾಕ್ಷಿ ಹೇಳುವರಾರು, ಅವರ ಸಿದ್ಧಾಂತಗಳನ್ನು ವಿರೋಧಿಸುವರಾರು. ಜನರಿಗೆ ನೀವು ಏನಂತಾಗ ಹೇಳಿದಿರಿ? ಆಚಾರ್ಯ ಕಲ್ಹಣರನ್ನು ಜೀವಂತವಾಗಿ ತಂದು ನಿಲ್ಲಿಸಿದರೆ ಜನ
ಕುಂತರಾಗುತ್ತಾರೆ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿರುವ ನನ್ನ ನ್ಯಾಯದ ಪರಿಕಲ್ಪನೆಗೆ ಅಪಚಾರವಾದ ಜನ ಏನಿಲ್ಲ. ಇತಿಹಾಸ ನನ್ನನ್ನು ಏನೆಂದು ಕರೆದಿತ್ತು. ಸಮಾಜ ನನ್ನ ನ್ಯಾಯ ನಿಷ್ಠುರತೆಯ ಬಗ್ಗೆ ಏನಂತ ಕಲ್ಲುಗಳಿಗೆ ಜನತೆಯ ಮುಂದೆ ತನ್ನ ಸಿದ್ಧಾಂತವನ್ನು ಮಂಡಿಸಲು ಅವಕಾಶ ಕೊಟ್ಟರೆ ಖಂಡಿತ ಪ್ರಳಯವಾಗುತ್ತದೆ ಮಹಾರಾಜ. ಆಗಲಿ, ಏನಾಗಬೇಕಾಗಿದೆಯೋ ಅದಾಗಲಿ. ಶಶಿಮಾರ ಅಗ್ನಿಕುಂಡದಲ್ಲಿ ಹರಿಸನ್ನು ಸುರಿ ಪುರೋಹಿತರ ಮಂತ್ರಗಳನ್ನು ಪಡಿಸಲು. ನೀನೊಬ್ಬ ಹುಚ್ಚ, ಯಾವುದರ ಪರಿವೆಯೂ ಇಲ್ಲದ ಮೂರ್ಖ, ಜಗತ್ತನ್ನು ನರಕದ ಹೊಗೆಯಿಂದ ತುಂಬಿಸುತ್ತದೆ. ನಾನು ಸಾಮ್ರಾಜ್ಯ, ದೇವರ ಪ್ರತಿನಿಧಿ. ನನಗೆ ಅತೀತವಾದ ಶಕ್ತಿ ಇದೆ. ಹುಲಿ, ಸಿಂಹ, ಖಗಮೃಗಗಳನ್ನು ನನ್ನ ಮಂತ್ರಶಕ್ತಿಯಿಂದಲೇ ಪಳಗಿಸಬಲ್ಲೆ. ಯಾರಲ್ಲಿ ರಾಜಋಷಿ ಸಾಮ್ರಾಜ್ಯದ ಮೂರ್ಖತನದಿಂದ ನಮ್ಮ ಕೊನೆಯಾಗಿದೆ. ನಮಗೆ ಬೇರೆ ದಾರಿಯೇ ಇಲ್ಲವಾಗಿದೆ. ಶೇಷಮಾರ, ಆ ಬೋಧನೆಗಳನ್ನು ಓದು. ಅಪರಾಧಿ ಕಲ್ಹಣರನ್ನು ಪ್ರತ್ಯಕ್ಷ ಪರಮೇಶ್ವರರಾದ ಸಾಮ್ರಾಟರ ಎದುರಿಗೆ ವಿಚಾರಣೆಗೆ ಗುರಿಪಡಿಸಲಾಗಿದೆ. ಆಚಾರ್ಯ ಕಲ್ಹಣರು ಭೂಮಿ ಗುಂಡಾಗಿದೆ ಎಂದಿದ್ದಾರೆ, ಚಂದ್ರ ಗ್ರಹವೆಂದು ಸಾರುತ್ತಿದ್ದಾರೆ. ಇಂತಹ ಪ್ರತಿಪಾದನೆಗಳು ಧರ್ಮಸಮ್ಮತವಲ್ಲದ ಕಾರಣ ಅವರನ್ನು ವಿಚಾರಣೆಗೆ ಗುರಿಪಡಿಸಲಾಗಿದೆ. ಪ್ರಜೆಗಳೇ, ಆಚಾರ್ಯರು ತಪ್ಪನ್ನು ಒಪ್ಪಿಕೊಂಡಿರುವುದರಿಂದ ವಿಚಾರಣೆಯ ಅಗತ್ಯವೇ ಇಲ್ಲ. ಅವರು ವಿಜ್ಞಾನ ಒಂದು ಭ್ರಮೆ ಎಂದಿದ್ದಾರೆ. ತಾನು ಮಾಡಿದ ಅಪರಾಧಗಳ ಪ್ರಾಯಶ್ಚಿತ್ತಕ್ಕಾಗಿ ಆಚಾರ್ಯ ಕಲ್ಹಣರು 12 ವರ್ಷಗಳ ಮೌನ ವ್ರತವನ್ನಾಚರಿಸಲು ನಿರ್ಧರಿಸಿದ್ದಾರೆ. ಅವರು ಮಾತನಾಡದೇ ಇರುವುದರಿಂದ ಅವರ ತಪ್ಪೊಪ್ಪಿಗೆಯನ್ನು ಅವರ ಎದುರಿನಲ್ಲಿ ನಾನೇ ಓದಬೇಕಾಗಿದೆ. ಹೌದಲ್ಲವೇ ಆಚಾರ್ಯ? ಈ ಭೂಮಿ ಚಪ್ಪಟೆಯಾಗಿದೆ, ವಿಜ್ಞಾನ ಕೇವಲ ಭ್ರಮೆ, ಪುರಾಣಗಳೇ ಸತ್ಯಾಂಶಗಳೆಂದು ಈ ಮೂಲಕ ಸಾರಿದ್ದಾರೆ. ನಾನು ಸರಿಯಾಗಿ ಓದುತ್ತಿರುವುದಲ್ಲವೇ ಆಚಾರ್ಯ? ಮಹಾರಾಜ, ಕಲ್ಹಣ ಏಕೆ ಪ್ರತಿಭಟಿಸುತ್ತಿಲ್ಲ? ಈ ತಪ್ಪೊಪ್ಪಿಗೆಯಲ್ಲಿ ಅವರು ಈ ರೀತಿ ಬರೆದಿದ್ದಾರೆ. ಚಂದ್ರ ಒಬ್ಬ ದೇವರು, ಋಗ್ವೇದ ಪ್ರಮಾಣ. ನಾನು ಇಲ್ಲಿಯವರೆಗೂ ಹೇಳಿದ್ದೆಲ್ಲ ಬರೀ ಕಾಲ್ಪನಿಕ ಅಂಶಗಳು. ನಾನು ಸರಿಯಾಗಿಯೇ ಓದುತ್ತಿರುವುದಲ್ಲವೇ ಆಚಾರ್ಯ? ಕಲ್ಹಣ ಏಕೆ ಸುಮ್ಮನಿದ್ದಾನೆ? ಏಕಮೂಲವಾಗಿ ಕಲ್ಹಣರೇ, ಅವರು ಅಸತ್ಯವನ್ನು ದೇವರಿಗೆ ಸಾರುತ್ತಿರುವರು. ದಯವಿಟ್ಟು ಮಾತನಾಡಿ ಪ್ರತಿಭಟಿಸಿ. ಆಚಾರ್ಯರ ಮೌನದಿಂದ ದ್ರೋಹಕ್ಕೆ ಗುರಿಯಾಗಿದೆ. ಉದಾಹರಣೆ ಸುಮ್ಮನಾಗು. ಆಚಾರ್ಯರೇ, ಇಂದ್ರಾಣಿಯನ್ನು ಸಾರ್ವಜನಿಕವಾಗಿ ಮತ್ತೊಮ್ಮೆ ಕೊಂದುತ್ತಿರುವರು. ದಯವಿಟ್ಟು ಮಾತನಾಡಿ ಪ್ರತಿಭಟಿಸಿ. ಈ ಗುಲಾಮರಿಗೆ ವ್ರತಾಚರಣೆಯ ನಿಯಮಗಳ ಅರಿವಿಲ್ಲ. ಕೆಲವರಲ್ಲಿ ಇವರನ್ನು ಬಂದಿದ್ದಾನೆ. ಕಲ್ಹಣರೇ, ಏನಾಗಿದೆ ನಿಮಗೆ? ಸಾರ್ವಜನಿಕವಾಗಿ ಇಂದ್ರಾಣಿಯ ಗುಂಪಿಗೆ ಆದರ ಮಾಡುತ್ತಿರುವ ಇವರ ಕೃತಿಯನ್ನು ಖಂಡಿಸಲಾರಲ್ಲ. ಕೇಳಿಯಾಗಿಲ್ಲ ನೀವು, ಮಾತನಾಡಿ. ಕೇಳಿಯಾಗಿಲ್ಲ ನೀವು, ಕೇಳಿಯಾಗಿಲ್ಲ ನೀವು. ಮಹಾರಾಜ, ಕಲ್ಹಣಕ್ಕೆ ಮಾತನಾಡುತ್ತಿಲ್ಲ. ನಾನು ದೇವರಲ್ಲವೇ? ಬೆರಳನ್ನೆತ್ತಿದೆ, ಆತ ಮೂಕನಾದ. ಅವನ ನಾಲಿಗೆಯನ್ನೇನಾದರೂ ಕತ್ತರಿಸಿದ್ದೀರಾ? ಅಥವಾ ಯಾವುದಾದರೂ ಔಷಧಿ ಕೊಡ್ತೀರಾ? ಇವೆಲ್ಲ ನಿಮ್ಮಂತಹ ಸಾಮಾನ್ಯರು ಬಳಸುವ ಪದಗಳು. ನಮ್ಮಂತಹವರು ಅದನ್ನು ಪವಾಡ ಎಂದು ಕರೆಯುತ್ತಾರೆ. ಅವರ ಮುಂದುವರೆದು ವೇದಗಳು, ಆಗಮಗಳು, ಪುರಾಣಗಳು ಸತ್ಯಾಸತ್ಯವೆಂದು, ವಿಜ್ಞಾನ ಬರೀ ಮೋಸವೆಂದು ಕರೆದಿದ್ದಾರೆ. ಅಲ್ಲವೇ ಕಲ್ಹಣರೇ? ಆತ ಮುಂದುವರೆದು ಜನಗಳನ್ನು ವಂಚಿಸಿ ನಾನು ಮಂತ್ರತಂತ್ರಗಳನ್ನು ವಿಜ್ಞಾನ ಎಂದು ಕರೆದು ಜನರಿಗೆ ದ್ರೋಹ ಬಗೆದರು ಸದಾ ಧರ್ಮವು ಸ್ಥಿರವಾಗಿ ಉಳಿಯುತ್ತದೆ, ನಮ್ಮಂತಹ ಅಧರ್ಮಿಗಳನ್ನು ಸೃಷ್ಟಿಸುತ್ತದೆ ಎಂದು ಬರೆದು. ನಾನು ಸರಿಯಾಗಿಯೇ ಓದಿದೆನಲ್ಲವೇ ಆಚಾರ್ಯ? ಅಪರಾಧಿ ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ತನ್ನ ಸಿದ್ಧಾಂತಗಳನ್ನು ಬರೀ ಮಾತುಗಳೆಂದು ಕರೆದು ಧರ್ಮವನ್ನು ಮನಸಾರೆ ಒಪ್ಪಿಕೊಂಡಿರುವುದರಿಂದ ಇಂತಹ ಮಹನೀಯನನ್ನು ಸರಪಳಿಯಲ್ಲಿ ವಂಚಿಸುವುದು ಸೂಕ್ತ. ಶಿಶುಮಾರ
ನಮ್ಮ ಅರಮನೆಯಲ್ಲಿ ರಾಜಕುಲ ತಿಲಕರಾಗಿ ರಾಜ ಜ್ಯೋತಿಷಿಗಳಾಗಿ ನಮ್ಮ ಆಶೀರ್ವದಿಸುವರು. ಇವರೆಲ್ಲೂ ನಮ್ಮ ರಾಜಗುರುಗಳು. ಮಹಾರಾಜನಿಗೆ ಜಯವಾಗಲಿ. ಕರುನಾಡು ಸಮುದ್ರ ಗುಪ್ತನು ಚಿರಕಾಲ ಬಾಳಲಿ. ಮಹಾಪ್ರಭು ಮಹಾಪ್ರಭು, ನೀವು ದೈವಾಂಶ ಸಂಬೋಧರು, ಪವಾಡ ಪುರುಷರು. ಇದನ್ನು ಕಂಡುಕೊಳ್ಳಲು ಇಷ್ಟು ಕಾಲದಿಂದ ಮಹಾರಾಜ ಮಹಾರಾಜ ಮಹಾರಾಜ, ನಾವು ಈ ರೀತಿ ಸೂರ್ಯನೊಂದಿಗೆ ಭೇಟಿಯಾಗುತ್ತೇವೆ. ನಿಮ್ಮಂತೆ ಹುಂಬಲಾಗಿ ಅಲ್ಲ. ಬುದ್ಧನನ್ನು ದಶಾವತಾರದಲ್ಲಿ ಒಬ್ಬ ಅವತಾರ ಪುರುಷನೆಂದು ಕರೆದಂತೆ ನಾವು ನಿಮ್ಮನ್ನು ದೇವರೆಂದು ಸಾರುತ್ತೇವೆ. ನಿಮ್ಮ ಹೆಸರಿನಲ್ಲಿ ಗುಡಿ ಗೋಪುರಗಳನ್ನು ಕಟ್ಟಿಸಿ ಪೂಜೆಯ ವ್ಯವಸ್ಥೆಯನ್ನು ಮಾಡುತ್ತೇವೆ. ಮಹಾರಾಣಿ, ನಡೆಯಲಿ. ಈ 11ನೇ ಅವತಾರವನ್ನು ಸ್ವಾಗತಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಮಹಾರಾಜರಿಗೆ.
ಆರ್.ಎಸ್. ಜಯಶಂಕರ್, ದುರ್ಧರ ಕೆ.ಎನ್. ಅಶ್ವತ್ಥನಾರಾಯಣ, ಕೆ.ವಿ. ಚಂದ್ರಶೇಖರ್, ನಾರಾಯಣ ಬಿ.ವಿ. ರಾಮದಾಸ್, ಉಮಾಕಿಶೋರ್, ಮಧುಕಾರಿಕಾ ಬಿ.ಜಿ. ಮಂಜುಳಾ, ಮಹಾಶ್ವೇತೆ ಎನ್.ಎ. ರಾಜೇಶ್ವರಿ, ಇಂದ್ರಾಣಿ ಅರ್ಚನಾ ಎಂ.ಎನ್, ವೀರಕ ಸುಮುಖ, ಸೈನಿಕರು ಬಿ.ಕೆ. ಸುಧಾಕರ್, ಹಿಮ್ಮೇಳದಲ್ಲಿ ಭರತನ್ ಜಿ, ಚಂದ್ರಶೇಖರ್ ಆರ್ತಿ, ಅನುಷಾ ಎಂ.ಎನ್, ಭರತ್ ಜಿ, ಆರತಿ ಗೋಪಾಲ್, ಸೈಯದ್ ಗುಣಕರು, ಪ್ರಮೀಳಾ, ವಿನಾಯಕ್ ಜನ, ನೇಹಾ ಗೋಪಾಲ್, ಗೋಪಾಲ್, ಸಂಗೀತ ಎಸ್.ಡಿ. ಮಾಧವರಾವ್, ಉಡುಗೆ ಕಳ್ಳ ರಾಮಚಂದ್ರ, ಪ್ರಸಾದನ ಕನ್ನಡ ಪಾಡಿ ಕನ್ನಡಪಾಡಿ ರಾಮಕೃಷ್ಣ, ಕೀಬೋರ್ಡ್ ಆರ್ ರಾಧಾಕೃಷ್ಣ, ಅತ್ಯಂತ ಉತ್ತಮ ಬೆಳಕಿನ ನಿರ್ವಹಣೆ ಮಾಡಿದಂಥವರು ಎ.ಕೆ. ಕೃಷ್ಣ ಗುಂಡಾಳಯ್ಯ, ಅಂಚೇಗೌಡ ಮತ್ತು ಸಂಘಟಕರು, ಸಹಕಾರ ಪ್ರಭಾಕರ್ ಬಾಬು, ಎಚ್. ರಾಜ್ಕುಮಾರ್, ಕೆ. ನರಸಿಂಹ, ಬಿ.ಸಿ. ವಿಜಯಕುಮಾರ್, ಎನ್. ವಿಜಯಕುಮಾರ್, ಕೆ.ಜಿ. ಕಾರ್ಯಕ್ರಮ. ಈ ಉತ್ತಮ ಕಾರ್ಯಕ್ರಮ ರಚಿಸಿದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ಅಶೋಕ್ ಸಂದೀಪ್. ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ.ಆರ್. ಪ್ರಭಾಕರ್ ಅವರು ಬಂದಿದ್ದಾರೆ. ಅಜಿತ್ ಅವರು ಸರ್ಕಾರದ ಉನ್ನತ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ನಮಗೆಲ್ಲ ಬಹಳ ಸಂತೋಷವಾಗಿದೆ. ಇವರೆಲ್ಲ ಹೊಸಬರು ಹೆಸರಿಗೆ ಮಾತ್ರ, ಆದರೆ ತಂಡದಲ್ಲಿರುವಂತಹ ಅನೇಕ ಕಲಾವಿದರು, ಹಳಬರು ಹಾಗೂ ಸಚಿವಾಲಯದ ಅಧಿಕಾರಿಗಳು ಮತ್ತೆ ನಾವು ಹಮ್ಮಿಕೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಇದೇ ರೀತಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು. ತಮಗೆಲ್ಲರಿಗೂ ಈ ಎಲ್ಲ ನಾಟಕದ ಒಂದು ಪ್ರೋತ್ಸಾಹ, ಹಿನ್ನೆಲೆ, ಆಮೇಲೆ ನಾಟಕ ಮಾಡಬೇಕು ಅಂತಕ್ಕಂಥ ಹುಚ್ಚು ಹೆಚ್ಚು ಹಚ್ಚಿತ್ತು ಅಂದರೆ ನಮ್ಮ ಈ ಹೆಸರು, ಯಾವ ಹೆಸರನ್ನು ನೆಚ್ಚಿ ಇದನ್ನ ಅನ್ಕೊಳ್ಳದೆ ಯಾವ ಹೆಸರು ಕೂಡ ಕಾಯ್ದೇನೆ ತಮ್ಮ ಕೆಲಸವನ್ನು ತಾವು ಯಾವ ಮೆಚ್ಚುಗೆಗೂ ಕಾಯ್ದೆ ಮಾಡುವಂಥವ್ರು ಯಾರು ಅಲ್ಲ, ನಮ್ಮ ವಿದೂಷಕರು. ರಾಜ್ಕುಮಾರ್ ಅವರು ಇಷ್ಟು ಜನ ತೆರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರು. ನಿಮ್ಮೆಲ್ಲರ ಮೆಚ್ಚುಗೆ ಚಪ್ಪಾಳೆ ಅವರು